With Sushan YouTube channel ಗೆ ಸ್ವಾಗತ. So ಸ್ವಾಗತ. Nice to see you back from Laughing Buddha to here. ತುಂಬಾ ಖುಷಿ ಆಯ್ತು. Thank you brother. ಇಲ್ಲ ಇವತ್ತು ನನ್ಗೆ ಅದೇ ನೀವೇನ್ ಹೇಳಿದ್ರಲ್ಲ ಅದೇ ಉತ್ತರ ಆಗಿದ್ದು. ಯಾರು ಮೊಬೈಲ್ ನ ತೆಗೆದು ನೋಡ್ತಾ ಕೂತಿರ್ಲಿಲ್ಲ. ಎರಡು ಫಸ್ಟ್ ಟೈಮ್ ಆ ಒಂದು ಕ್ಯಾಪ್ ನ ಹಾಕೊಂಡಿದ್ದೀರಾ. ಹೌ ಚಾಲೆಂಜಿಂಗ್ ಇಟ್ ಇಸ್? ನಮೋ ವೆಂಕಟೇಶ ನಂದು ಹೀರೋ ಆಗಿ 7ನೇ ಸಿನಿಮಾ ಇದು. ಓಕೆ. ಇದ್ರ ಹಿಂದೆ ಇನ್ನು 6 ಸಿನಿಮಾ ಕಳೆದ ಒಂದು 7-8 ವರ್ಷದಿಂದಾನೇ ಸೆಟ್ ಇರ್ಬೇಕಾಗಿತ್ತು. ಒಂದು ಫಸ್ಟ್ ಆಫ್ ಆಲ್ ನಾನು ಬಂದಿರೋಂತ ಸ್ಕೂಲ್ ಬಂದು ಹಳೆ ಗರಡಿ, ಭೂಮಿಕಾ ಅನ್ನೋ ಗರಡಿ, TN ಸೀತಾರಾಮ್ ಅನ್ನೋ ಉಸ್ತಾದ್. ಮನೇಲಿ ನಂದು ವರ್ಕ್ಶಾಪ್ ಇದೆ. 4 ವೀಲರ್ 2 ವೀಲರ್ ಎಲ್ಲ ಸರ್ವಿಸ್ ಮಾಡ್ತಾ ಇರ್ತೀನಿ. ನಂದೇ ಕಲೆಕ್ಷನ್ಸ್ ಇದೆ, ಅಂಬಾಸಿಡರ್, ಓಲ್ಡ್ ಬೈಕ್ಸ್ ಎಲ್ಲ ಇದೆ. ಸೂಪರ್. ನೆಕ್ಸ್ಟ್ ನಮ್ ಗಾಡಿ ಸರ್ವಿಸ್ ಗೆ ಇವ್ರ ಹತ್ರನೇ. ಕರೆಂಟ್ ಸಿನಾರಿಯೋದಲ್ಲಿ ನನಗ್ ಫೀಲ್ ಆಗೋದು ಇಂಜಿನಿಯರ್ಸ್ ಆರ್ ದ ಗ್ರೇಟೆಸ್ಟ್ ಆಕ್ಟರ್ಸ್ ಅಂತ. ವಾಟ್ ಡು ಯು ಥಿಂಕ್? ಖಂಡಿತ ಇಂಟರ್ನಲ್ಸ್ ಎಕ್ಸಾಮ್ಸ್ ಬರಿಬೇಕಾದ್ರೆ ಸಖತ್ ಆಕ್ಟಿಂಗ್ ಮಾಡಿ ಗೊತ್ತಿರುತ್ತಲ್ಲ, ಅದು ಅದೇ ವರ್ಕ್ಶಾಪ್ ಆಗಿರುತ್ತೆ ಅವ್ರಿಗೆ. ಯಾಕಂದ್ರೆ ನಾನು ಇದಕ್ ಮುಂಚೆ ಯಾರೆಲ್ಲ ಪ್ರೊಡ್ಯೂಸರ್ಸ್ ಹಂಟ್ ಮಾಡ್ತಾ ಇದ್ದೆ, ಪ್ರತಿಯೊಬ್ರು ನಿಮ್ ಕಥೆನಲ್ಲಿ ಐಟಮ್ ಸಾಂಗ್ ಇಲ್ಲ, ಫೈಟ್ಸ್ ಇಲ್ಲ, ಮತ್ತೆ ಕಾಮಿಡಿಯನ್ಸ್ ಇಲ್ಲ. ವೆಲ್ಕಮ್ ವಾಚ್ ನಮೋ ವೆಂಕಟೇಶ. ದಿಸ್ ಇಸ್ ಮೈ ಡೈರೆಕ್ಟ್ ಕ್ವಶನ್. ಅದಕ್ಕೆ ಇಲ್ಲ ಅನ್ಸುತ್ತೆ. ನೀವು 2001 ಅನ್ಸುತ್ತೆ. ಸೊ ಟೆಲ್ ಮಿ ಹೌ ವಾಸ್ ದ ಕಾನ್ವರ್ಸೇಷನ್? ಹಳೆ ಚೈಲ್ಡ್ಹುಡ್ ಫ್ರೆಂಡ್ ಒಂಥರಕ್ಕೆ ಫೀಲ್ ಕೊಟ್ಬಿಡ್ತೀರಾ, ಹಾಗಾಗಿ ನಮಗೂ ಮಾತಾಡಕ್ ತುಂಬಾ ಕಂಫರ್ಟಬಲ್ ಆಯ್ತು. ನಿಜ ರೈಟ್ ರಿವ್ಯೂ ಹೇಳ್ತೀನಿ. ಆಕ್ಚುಲಿ ನನ್ಗೆ ಜಗನ್ ಅವ್ರು ಕರೆದಿದ್ರು. ಅವ್ರದೇ ಕಂಟೆಂಟ್ ಅಲ್ಲಿ ನಮ್ ಸಿನಿಮಾ ಕಂಟೆಂಟ್ ಏನ್ ಅನ್ನಿಸ್ತು ಅನ್ನೋದು ಒನ್ ಲೈನ್ ಅಲ್ಲಿ ಹೇಳ್ಬಿಟ್ಟು ಜನರಿಗೆ ಭರವಸೆ. ಯಾವುದೇ ಸಿನಿಮಾನ ನಾವು ಗೆಲ್ಸ್ಬೇಕು ಅಥವಾ ಸಿನಿಮಾನ ಜನಕ್ಕೆ ಇಷ್ಟ ಪಡ್ಬೇಕಂದ್ರೆ ನಮ್ಮ ಹಾರ್ಟ್ ಇಂದ ಅದು ರಿವ್ಯೂ ಬರಬೇಕು. ಇಟ್ ಶುಡ್ ನಾಟ್ ಬಿ ಅ ಫಸ್ಟ್ ರಿವ್ಯೂ. ಆ ಕಾರಣದಿಂದ ಐ ವಾಂಟ್ ಟು ಸಿ ದ ಸಿನಿಮಾ ಬೈ ಮೈ ಸೆಲ್ಫ್ ಫುಲ್ ಅಂಡ್ ದೆನ್ ಐ ಗಿವ್ ಮೈ ಕಂಪ್ಲೀಟ್ ರಿವ್ಯೂ. ತುಂಬಾ ಜೆನ್ಯೂನ್ ಆಗಿ ಕಂಟೆಂಟ್ ನ ತಗೊಳ್ತಿದ್ದಾರೆ. ಯಾಕಂದ್ರೆ ನನ್ನ ಸಿನಿಮಾ ಬಗ್ಗೆ ಕಂಟೆಂಟ್ ಕೊಡಿ ಅಂದ್ರೆ ನನ್ನ ಸಿನಿಮಾ ನೋಡ್ಬಿಟ್ಟು ಆಮೇಲೆ ಕಂಟೆಂಟ್ ಆಗ್ತೀನಿ ಅಂತ ಹೇಳೋಷ್ಟು ಆನೆಸ್ಟಿ ಅವರಲ್ಲಿದೆ. ನಮೋ ವೆಂಕಟೇಶ ಈ ಒಂದು ಸಿನಿಮಾದ ನಟರು ಮತ್ತು ನಿರ್ಮಾಪಕರು ಇಬ್ರು ನಮ್ ಜೊತೆ ಇದಾರೆ. ಓಕೆ, ನೀನ್ ಹೇಳು, ನೀನ್ ನೋಡಿದೆ ತಾನೆ? ನನಗೆ ನಿಮ್ಮ ರಿಯಲ್ ನೇಮು ಎರಡು ಒಂದೇ ಇರೋದೇ ಒಂದು ದೊಡ್ಡ ಖುಷಿ. ನನ್ಗೂ ನೀವ್ ಹೇಳಿದ್ ಕರೆಕ್ಟ್, ರೈಟ್ ಕ್ವಶನ್ ಅದು. ನನ್ಗೂ ಇವ್ರು ಮಾಡ್ತಾರಾ, ಎರಡನ್ನೂ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಕೇಳಿದೆ ಒಂದ್ಸಲ, ಹೇಗ್ ಮಾಡ್ಬೋದು ನೀವು, ಕಷ್ಟ ಆಗಲ್ವಾ ಅಂತ. I think this question should be asked to you, right? So you tell me, sir, why should audience come and watch on September 5th? ಯಾಕಂದ್ರೆ there are multiple cinemas, 5-6 ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗ್ತದೆ. ನೀವು ಆಸ್ ಅ ಕಾಸ್ಟ್ ನೀವು ಹೇಳಿ ಜನಕ್ಕೆ ಯಾಕೆ ಈ ಸಿನಿಮಾ ಬಂದು ನೋಡ್ಬೇಕು? ಮಚ್ಚು, ಕತ್ತಿ, ರಕ್ತ, ವಲ್ಗಾರಿಟಿ ಈ ತರ ಇರುತ್ತೆ. ನಾವು ಅದನ್ನೆಲ್ಲ ಬಿಟ್ಟು ಕೂಡ ಒಂದು ಸಿನಿಮಾವನ್ನ ಮಾಡಬಹುದು, ಒಳ್ಳೆ ಸಿನಿಮಾ. ಬಿಕಾಸ್ ವಾಟ್ ಯು ಹ್ಯಾವ್ ಟು ಆಸ್ಕ್, ಯು ಆಸ್ಕ್ ದಟ್. ಯಾಕಂದ್ರೆ ಎಲ್ಲಾ ತರದ್ದು ಕೇಳಿದ್ರಿ ನೀವು, ಡೈರೆಕ್ಷನ್ಸ್ ಇದೆಯಾ, ಆಕ್ಟರ್ ಇರ್ಬೋದು, ಏನಕ್ಕೆ ನೋಡ್ಬೇಕು, ಪ್ರತಿಯೊಂದನ್ನು ಕೇಳಿದ್ರಿ. ಎಸ್, ವಿ ವೇರ್ ಏಬಲ್ ಟು ಆನ್ಸರ್ ದಟ್. ನಿಜ, ನಾನು ನಿಂಗೆ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ. ಇವಾಗಂತೂ ಖುಷಿ ಅನ್ಸ್ತು. ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ. ಸೊ ಸ್ವಾಗತ. ಇವತ್ತು ನಮೋ ವೆಂಕಟೇಶ ಅನ್ನುವಂತ ಸಿನಿಮಾನ ನೋಡ್ಕೊ ಬಂದಿದೀವಿ. ಈ ಸಿನಿಮಾದ ಡೈರೆಕ್ಟರ್ ಇಲ್ಲೇ ಇದಾರೆ, ಜೊತೆಗೆ ನಮ್ ಶ್ಯಾಮ ಇಲ್ಲೇ ಇದಾರೆ. ಹಾಯ್ ಶ್ಯಾಮ ಅವರೇ, ನಮಸ್ಕಾರ. ನೈಸ್ ಟು ಸಿ ಯು ಬ್ಯಾಕ್ ಫ್ರಮ್ ಲಾಫಿಂಗ್ ಬುದ್ಧ ಟು ಹಿಯರ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಬ್ರದರ್. ಡೈರೆಕ್ಟರ್ ಇಲ್ಲೇ ಇದಾರೆ, ಹೊಸ ಪರಿಚಯ. ನಮಸ್ಕಾರ, ಸುಶಾಂತ್ ಶೆಟ್ಟಿ ಅಂತ. ವಿಜಯ್ ಭಾರದ್ವಾಜ್ ಅವರೇ, ಸಿನಿಮಾನ ಇಲ್ಲೇ ಎಂಡಲ್ಲಿ ಕೂತ್ಕೊಂಡು ತುಂಬಾ ಕ್ಲೀನ್ ಆಗಿ ನೋಡ್ತಾ ಇದ್ರಿ. ಹಿಂದೆಲ್ಲ ನಮ್ಮ ರಾಜ್ಬಿ ಶೆಟ್ರು ಯಾವಾಗ್ಲೂ ಹೇಳ್ತಾ ಇದ್ರು, ನಾವು ಸಿನಿಮಾದು ರಿವ್ಯೂ ನೋಡ್ಬೇಕಂದ್ರೆ ಹಿಂದೆ ನೋಡ್ಬಿಟ್ಟು ಎಷ್ಟು ಜನ ಮೊಬೈಲ್ ನೋಡ್ತಿದ್ದಾರೆ ಅಂತ ನೋಡಿದ್ರೆ ಯು ವಿಲ್ ಗೆಟ್ ದ ರಿಯಲ್ ವ್ಯೂವರ್ಶಿಪ್ ಆಫ್ ಸಿನಿಮಾ ಅಂತ. ನೀವ್ ಹಿಂಗೆ ಇವತ್ತು ಜಡ್ಜ್ ಮಾಡಿದ್ರಿ ಸಿನಿಮಾನ? ಇಲ್ಲ, ಇವತ್ತು ನನ್ಗೆ ಅದೇ ನೀವೇನ್ ಹೇಳಿದ್ರಲ್ಲ ಅದೇ ಉತ್ತರ ಆಗಿದ್ದು. ಯಾರು ಮೊಬೈಲ್ ನ ತೆಗೆದು ನೋಡ್ತಾ ಕೂತಿರ್ಲಿಲ್ಲ. ಎಲ್ರು ಬಿಸಿ ಇರೋದ್ರಿಂದ ಸಹಜವಾಗಿ ಅವಾಗ ಏನೋ ಮೆಸೇಜ್ ಕಾಲ್ ಬಂದಿರುತ್ತೆ, ಅವ್ರು ಅಟೆಂಡ್ ಮಾಡ್ಲೇಬೇಕಾಗಿರುತ್ತೆ, ಮಾಡಿರ್ತಾರೆ. ಅದು ಬಿಟ್ರೆ ನನಗೆ ಬಂದಿದ್ದ ರಿವ್ಯೂಸ್ ಬಂದು ಈ ಒಂದು 2.5-2.25 ಗಂಟೆ ಟೈಮು ನಾವು ತುಂಬಾ ಕಂಫರ್ಟಬಲ್ ಆಗಿ ಕಣ್ಣು ಮಿಟಕ್ಸ್ದಂಗೆ ಸಿನಿಮಾ ನೋಡೋ ಅಷ್ಟು ಆರಾಮಾಗಿ ನೋಡ್ಬಿಟ್ಟು ಎತ್ತೀಚೆ ಬಂದಿದ್ದೀವಿ. ತುಂಬಾ ತೃಪ್ತಿಯಿಂದ ಹೋಗ್ತಾ ಇದೀವಿ ಅಂತ. ಸೊ ಆಸ್ ಎ ಡೈರೆಕ್ಟರ್ ಆಗಿ ನನಗೆ ಈ ಫೀಡ್ಬ್ಯಾಕ್ ತುಂಬಾನೇ ವ್ಯಾಲ್ಯೂಬಲ್. ಮತ್ತೆ ಒಂದು ಏನ್ ಹೇಳ್ಬೋದು, 5ನೇ ತಾರೀಕಿಗೆ ಸಿನಿಮಾ ಬಿಡುಗಡೆ ಆಗ್ತಿರೋದ್ರಿಂದ ಒಂದೊಳ್ಳೆ ಭರವಸೆ ಸೃಷ್ಟಿಯಾಗಿದೆ. ಇದನ್ನ ಜನರದೇ ರಿವ್ಯೂ ಕೇಳಿ ಜನರು ಇವಾಗ ಧೈರ್ಯವಾಗಿ ಥಿಯೇಟರ್ ಬರ್ಬೋದು ಅಂತ ನಾನು ಹೇಳ್ತೀನಿ. ಈಗ ಎಷ್ಟೊಂದ್ ಜನ ಡೈರೆಕ್ಟರ್ಗಳು ಸ್ಟಾರ್ಟಿಂಗ್ ಆಸ್ ಅನ್ ಆಕ್ಟರ್ ಸಿನಿಮಾ ಇಂಡಸ್ಟ್ರಿ ಬರ್ತಾರೆ, ಆಮೇಲೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ದೇ ಬಿಕಮ್ ಡೈರೆಕ್ಟರ್, ಅದಾದ್ಮೇಲೆ ದೇ ಬಿಕಮ್ ಡೈರೆಕ್ಟರ್ ಕಮ್ ಆಕ್ಟರ್. ನೀವು ಎರಡು ಫಸ್ಟ್ ಟೈಮ್ ಆ ಒಂದು ಕ್ಯಾಪ್ ನ ಹಾಕೊಂಡಿದ್ದೀರಾ. ಹೌ ಚಾಲೆಂಜಿಂಗ್ ಇಟ್ ಇಸ್? ಇಲ್ಲ, ಇದು ಆಕ್ಚುಲಿ ಏನಂದ್ರೆ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಮೋ ವೆಂಕಟೇಶ ನಂದು ಹೀರೋ ಆಗಿ 7ನೇ ಸಿನಿಮಾ ಇದು. ಓಕೆ. ಇದ್ರ ಹಿಂದೆ ಇನ್ನು 6 ಸಿನಿಮಾ ಕಳೆದ ಒಂದು 7-8 ವರ್ಷದಿಂದಾನೇ ಸೆಟ್ ಇರ್ಬೇಕಾಗಿತ್ತು. ಪ್ರಾಬ್ಲಮ್ ಆಗ್ತಿದ್ದು ಪ್ರತಿ ಸಲ ಇದನ್ನೇ, ಕತೆ ಒಂದು ಚೆನ್ನಾಗಿರಲ್ಲ. ಕೆಲವು ಟೈಮ್ ಅವ್ರು ಮಾಡ್ಕೊಂಡಿರೋ ಕತೆಗೆ ಅವ್ರು ಹೇಳೋ ಬಡ್ಜೆಟ್ ಒಂದಕ್ಕೊಂದು ಸಂಬಂಧ ಇರಲ್ಲ. ಸೊ ಟೀಮ್ಗಳಲ್ಲಿ ಒಂದು ಅವನ್ ಕೋಆರ್ಡಿನೇಷನ್ ಏನೋ ಇಲ್ಲದಿರೋ ಕಾರಣ ನಾನು ಆ ಸಬ್ಜೆಕ್ಟ್ಸ್ಗಳನ್ನ ಕೈ ಬಿಟ್ಟಿದ್ದೆ. ಸೊ ಹಾಗಾಗಿ ಅದು ಯಾವುದು ಸೆಟ್ ಇರಲಿಲ್ಲ.
ಅದಾದ ನಂತರ ಅದಕ್ಕೂ ಮುಂಚೆ ನಾನು ಮಾಡಿದ ಕಿರುಚಿತ್ರಗಳ ನಮ್ಮ ನಿರ್ಮಾಪಕರು ಯಾವುದೋ ಒಂದು ಇದರಲ್ಲಿ ಮೂವಿ ಗ್ಯಾರೇಜ್ ಅನ್ನ OTT ನೋಡಿದ್ರು. ಸೊ ಅದನ್ನ ನೋಡಿದಾಗ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ಕ್ವಶನ್ ಸಹ ಮಾಡಲಿಲ್ಲ. ಬಿಕಾಸ್ ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ಅವ್ರು ನೋಡಿ ಹಿ ವಾಸ್ ಹೈಲಿ ಕಂಫರ್ಟಬಲ್. ಅಂಡ್ ಅವ್ರಿಗೆಲ್ಲ ಒಂದ್ ಕಡೆ ಮನಸ್ಸಲ್ಲಿ ಇತ್ತಂತೆ, ಅವ್ರು ನನಗೆ ಅದನ್ನ ಹೇಳಿ ನನಗೂ ಸಂತೋಷ ಆಯ್ತು, ಇಲ್ಲ ಇವರೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಅಂತ. ಹಾಗಾಗಿ ಈ ನಂದು ಯಾವ್ದು ಸಿನಿಮಾಗಳು ಬಂದಿದ್ದೇ ಇರೋದ್ರಿಂದ ಇದು ನನ್ನ ಮೊದಲನೇ ಸಿನಿಮಾ ಅಫಿಷಿಯಲಿ ಅಂತ. ಅಫಿಷಿಯಲಿ ಇದರಿಂದ 6 ಸಿನಿಮಾಗಳು ಆಸ್ ಅ ಆಕ್ಟರ್ ಮಾಡಿದಿರ? ಇಲ್ಲ ಆಸ್ ಅ ಡೈರೆಕ್ಟರ್. ಬಟ್ ಅಲ್ಲಿ ಆಸ್ ಅ ಡೈರೆಕ್ಟರ್ ಆಗಿದ್ರೆ ನಾನು ಯಾರಿಗೂ ನನ್ನನ್ನ ಹೀರೋ ಆಗ ಕಡೆ ನಾನು ಯಾರಿಗೂ ಅಪ್ರೋಚ್ ಮಾಡಿಲ್ಲ. ನನಗೆ ಇದಕ್ಕೆ ಹಿಂದೆ ಬಂದಿದ್ದ ಎಲ್ಲ 6 ಸಿನಿಮಾಗಳು ಅದಾಗದೇ ಅಪ್ರೋಚ್ ಬಂದದ್ದು. ಓಕೆ, ಅದೇ ಏನಕ್ಕಾಗಿ ನೀವು ಆಸ್ ಅ ಆಕ್ಟರ್ ಹೀರೋ ಆಗಿನೇ ಹೀರೋ ಆಗಿ? ಓಕೆ, ನಂದು ಒಂದು ಕಿರುಚಿತ್ರ ಮಾಡಿದೆ ತೆರೆಯೋ ಬಾಗಿಲ. ಓಕೆ, ಅದು ಅವತ್ತಿನ ಟೈಮ್ ನಲ್ಲಿ ಆಯುಷ್ ಟಿವಿ ಶಾರ್ಟ್ ಫಿಲ್ಮ್ ಅವಾರ್ಡ್ಸ್ ನಲ್ಲಿ ಟಾಪ್ 1 ಸಿನಿಮಾ ಆಗಿ ಇದು ಬಂತು. ಬೆಸ್ಟ್ ಸಿನಿಮಾ ವಿತ್ ಸೋಷಿಯಲ್ ಮೆಸೇಜ್ ಅಂತ ಹೇಳಿ ಅವಾರ್ಡ್ ಬಂತು. ಮತ್ತೆ 11 ಕ್ಯಾಟಗರಿಯಲ್ಲಿ ನಾಮಿನೇಟ್ ಆಗಿತ್ತು ಸಿನಿಮಾ. ಸೊ ಅದು ತುಂಬಾ ದೊಡ್ಡ ಮಟ್ಟದ ಸಕ್ಸಸ್ ಕೊಡ್ತು ನನಗೆ. ಅದು ನೋಡಿದಂತ ಸುಮಾರು ಜನ ನನಗೆ ಹೀರೋ ಆಗಿ ಹಾಕೊಂಡು ನನ್ನನ್ನ ಸಿನಿಮಾ ಮಾಡ್ಬೇಕು ಮುಂದೆ ಬಂದ್ರು. ಬಟ್ ದಿಸ್ ಇಸ್ ಯುವರ್ ಇದು 6ನೇದು ಅಥವಾ 7ನೇ ಸಿನಿಮಾ ಆಸ್ ಅ ಹೀರೋ, ಬಟ್ ಅಫಿಷಿಯಲಿ ಸೆಟ್ ಗೇರಿದ್ದು ಫಸ್ಟ್ ಸಿನಿಮಾ. ಆದ್ರೆ ಆಸ್ ಅ ಡೈರೆಕ್ಟರ್ ದಿಸ್ ಇಸ್ ಯುವರ್ ಫಸ್ಟ್ ಸಿನಿಮಾ. ಸೊ ಟೆಲ್ ಮಿ ಹೌ ಚಾಲೆಂಜಿಂಗ್ ಇಟ್ ಇಸ್ ಆಕ್ಚುಲಿ ಆಸ್ ಅ ಡೈರೆಕ್ಟರ್. ಒಬ್ಬ ಹೀರೋ ಆಗಿ ನೀವೇ ಸ್ಕ್ರೀನ್ ಮುಂದೆ ನಟಿಸ್ಬಿಟ್ಟು ನೀವೇ ಬಂದು ನೀವು ಮಾಡಿರೋ ಒಂದು ಆಕ್ಟಿಂಗ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡೋದು ಎಷ್ಟು ಚಾಲೆಂಜಿಂಗ್. ಬಿಕಾಸ್ ನಾನು ಇದೇ ಕ್ವಶನ್ ಅನ್ನ ಇವತ್ತಿನ ಮೇರು ನಟರಾದಂತ ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಇವ್ರಿಗೆಲ್ಲರಿಗೂ ಕೇಳಿದೀನಿ. ದೇ ಆಲ್ ಹ್ಯಾವ್ ಡಿಫರೆಂಟ್ ಆನ್ಸರ್ಸ್. ಐ ವಾಂಟ್ ಟು ಹಿಯರ್ ಯೋರ್ ಆನ್ಸರ್. ಅಂದ್ರೆ ನಾನು ಒಂದು ಫಸ್ಟ್ ಆಫ್ ಆಲ್ ನಾನು ಬಂದಿರೋಂತ ಸ್ಕೂಲ್ ಬಂದು ಹಳೆ ಗರಡಿ, ಭೂಮಿಕಾ ಅನ್ನೋ ಗರಡಿ, TN ಸೀತಾರಾಮ್ ಅನ್ನೋ ಉಸ್ತಾದ್, ಅವ್ರ ಕೈಯಲ್ಲಿ ಸಾಂಗ್ ಮಾಡಿಸ್ಕೊಂಡು ಬೆಳೆದಿರೋ ಜಟ್ಟಿ ನಾನು. ಸೊ ಹಾಗಾಗಿ ಆ ಮಹಾಪರ್ವ ಅನ್ನೋ ಸೀರಿಯಲ್ ನಾನು ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಸರ್ ಹೇಗೆ ಒಂದೊಂದು ಕ್ರಾಫ್ಟ್ ಅನ್ನೋದನ್ನ ಯಾವ ತರ ತಗೊಂಡು ಹೋಗ್ತಿದ್ರು, ಹೇಗ್ ಮಾಡ್ತಿದ್ರು. ಮತ್ತೆ ಬೇಸಿಕಲಿ ಅವ್ರು ತುಂಬಾ ಪುಟ್ಟಣ ಕಣ್ಗಾಲ್ ಅವ್ರ ಕಾಲದಿಂದ ಇದ್ದವರಾದ್ರಿಂದ ಅವತ್ತೆಲ್ಲ ಏನ್ ಟೆಕ್ನಾಲಜಿ ಇರಲಿಲ್ಲ, ಮಾನಿಟರ್ಸ್ ಇಲ್ಲ, ಇರ್ತಿರ್ಲಿಲ್ಲ. ಜಡ್ಜ್ಮೆಂಟ್ ಅನ್ನೋದು ಸೀತಾರಾಮ್ ಸರ್ ಹೇಗೆ ತಗೊಳ್ತಿದ್ರು ಅನ್ನೋದು ತುಂಬಾ ಹತ್ರದಿಂದ ನಿಂತ್ಕೊಂಡು ನೋಡಿದವ್ ನಾನು. ಸೊ ಅದಾದ ನಂತರ ನಾನು ಕಿರುಚಿತ್ರಗಳು ಮಾಡ್ಬೇಕು ಅಂತ ಬಂದಾಗ ನನಗೆ ಡೆಫಿನೆಟ್ಲಿ ಬಜೆಟ್ಗಳ ಪ್ರಾಬ್ಲಮ್ ಅವೆಲ್ಲ ಇದ್ದಾಗ, ಸೊ ಒಂದು ಬೇಸಿಕಲಿ ಒಂದು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನಾನು ಬೇಸಿಕಲಿ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರ್, ಐ ಆಮ್ ಬ್ಯಾಚುಲರ್ಸ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅಕ್ಕಪಕ್ಕದಲ್ಲಿ ಅಲ್ಲ, ಈಗ ನಾನು ಇಂಟರ್ವ್ಯೂ ಮಾಡಿರೋ ಒಂದು 70% ಜನ ಎಲ್ಲ ಇಂಜಿನಿಯರ್ಸ್. ಸುದೀಪ್, ರಕ್ಷಿತ್, ರಮೇಶ್ ಅರವಿಂದ್ ಎಲ್ಲರೂ ಆಲ್ ಆರ್ ಇಂಜಿನಿಯರ್ಸ್. ಅಂಡ್ ಯು ಆರ್ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರ್. ಮತ್ತೆ ಇವತ್ತು ನಾನು ಇಂಜಿನಿಯರಿಂಗ್ ಮಾಡ್ಲಿಲ್ಲ. ಅಲ್ಲಲ್ಲ, ಐ ಆಮ್ ಡಿಸ್ಟಿಂಕ್ಷನ್ ಸ್ಟೂಡೆಂಟ್. ನಾನು ಬಿಟ್ಟಿಲ್ಲ ಅದನ್ನ. ಇವತ್ತು ಮನೇಲಿ ನಂದು ವರ್ಕ್ಶಾಪ್ ಇದೆ, 4 ವೀಲರ್ 2 ವೀಲರ್ ಎಲ್ಲ ಸರ್ವಿಸ್ ಮಾಡ್ತಾ ಇರ್ತೀನಿ. ನಂದೇ ಕಲೆಕ್ಷನ್ಸ್ ಇದೆ, ಅಂಬಾಸಡರ್, ಓಲ್ಡ್ ಬೈಕ್ಸ್ ಎಲ್ಲ ಇದೆ. ಸೂಪರ್. ನೆಕ್ಸ್ಟ್ ನಮ್ ಗಾಡಿ ಸರ್ವಿಸ್ ಇವ್ರ ಹತ್ರನೇ. ಸೊ ಆ ಕೆಲಸನೂ ಬಿಟ್ಟಿಲ್ಲ, ಇದನ್ನು ಬಿಟ್ಟಿಲ್ಲ ನಾನು. ಸೊ ಕಿರುಚಿತ್ರಗಳು ಮಾಡ್ಬೇಕಾದ್ರೆ ಇದಂತ ಬಜೆಟ್ ಕನ್ಸ್ಟೆಂಟ್ಸ್, ಮ್ಯಾನ್ ಪವರ್ ಕನ್ಸ್ಟೆಂಟ್ಸ್ ಇವೆಲ್ಲ ಇದ್ದಿದ್ರಿಂದ ಆ ಒಂದು ಆ ಇಂಜಿನಿಯರಿಂಗ್ ಬ್ರೈನ್ ನಮ್ಗೆ ಏನ್ ಇರ್ತಿತ್ತಲ್ಲ, ಹಾಗಾಗಿ ನನ್ನ ತಲೆ ಹಂಗ್ ಓಡ್ತಿತ್ತು. ಇದಕ್ಕೆ ಇಷ್ಟೇ ಸಾಕಾಗತ್ತೆ, ಇಷ್ಟೇ ಲೈಟ್ ಸಾಕಾಗತ್ತೆ, ಈ ಆಂಗಲ್ಗೆ ಹಿಂಗ್ ಪ್ರೊಫೈಲ್ ನಿಂತ್ಕೊಂಡು ರಿಂಗ್ ಆಗತ್ತೆ. ನಾ ಟೆಕ್ನಿಕಾಲಿಟೀಸ್ ಚೆನ್ನಾಗಿ ಓಡಿತ್ತು ನನ್ನ ತಲೆಯಲ್ಲಿ. ಅದು ಒಂದ್ 4-4 ಕಿರುಚಿತ್ರಗಳು ಮಾಡಿದಾಗ ಅದು ಪಾಲಿಶ್ ಆಗ್ಬಿಟ್ಟೆ ನಾನು. ಹಾಗಾಗಿ ಈ ಸಿನಿಮಾ ಮಾಡ್ಬೇಕಾದ್ರೆ ಜವಾಬ್ದಾರಿಗಳು ತುಂಬಾ ಜಾಸ್ತಿ ಇತ್ತು ನನ್ನ ಮೇಲೆ, ಇಲ್ಲ ಅಂತ ಹೇಳಲ್ಲ. ಬಟ್ ಐ ವಾಸ್ ಯೂಸ್ ಟು ಇಟ್. ಇದು ನನಗೆ ಆಕ್ಟಿಂಗು ಮಾಡ್ಕೊಂಡು ಡೈರೆಕ್ಷನ್ ಮಾಡೋದು ಅದು ಹೊಸದು ಅಂತ ಆಗಿರ್ಲಿಲ್ಲ ನನಗೆ. ಯಾಕಂದ್ರೆ ಹಿಂದೆ ಮಾಡಿದ 2 ಕಿರುಚಿತ್ರಗಳು ಔಟ್ಡೋರು ಮಾಡಿದ್ದೆ, ಹೇಳಿದ್ನಲ್ಲ. ಆದ್ರೆ ಬಜೆಟ್ ಲಿಮಿಟೇಷನ್ಸ್ ಎಲ್ಲ ಇದ್ದಿದ್ರಿಂದ ನನ್ಗದ್ ಮಾಡಿ ಗೊತ್ತಾಗ್ಬಿಟ್ಟು ಮೈಂಡ್ ಚೆನ್ನಾಗಿ ವರ್ಕ್ ಆಗ್ಬಿಟ್ಟಿತ್ತು ನನಗೆ. ಥಿಯರಿನಲ್ಲಿ ಚೆನ್ನಾಗಿ ವರ್ಕ್ ಆಗೋದ್ರಿಂದ ನನಗೆ ಪ್ರಾಕ್ಟಿಕಲಿ ಹಂಗೆ ಎಕ್ಸಿಕ್ಯೂಟ್ ಆಗುತ್ತೆ ನನಗೆ. ಅಂಡ್ ಬೇಸಿಕಲಿ ಸ್ಕ್ರಿಪ್ಟಿಂಗ್ ಟೈಮಲ್ಲೇ ನಾನು ಎಷ್ಟು ವೇಸ್ಟೇಜ್ ಇದೆ, ಎಷ್ಟು ಬೇಕು, ಎಷ್ಟು ಬೇಡ ಅನ್ನೋದು ಅಲ್ಲೇ ಟ್ಯೂನ್ ಅಪ್ ಮಾಡ್ಬಿಟ್ಟಿರ್ತೀನಿ ನಾನು. ಹಾಗಾಗಿ ನನಗೆ ಸೆಟ್ಟಲ್ಲಿ ನನಗೆ ಡೌಟ್ಸ್ ಇರಲ್ಲ. ಮತ್ತೆ ಎವ್ರಿ ಟೈಮ್ ನಾನು ಏನೇ ಮಾಡಕ್ ಹೋದ್ರು ಆಲ್ವೇಸ್ ನಾನು ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ರೆಡಿ ಇರ್ತೀನಿ. ಬಿಕಾಸ್ ಏನಾಗುತ್ತೆ, ನೇಚರ್ಗೆ ನಾವು ವಿರುದ್ಧವಾಗಿ ಹೋಗಕ್ಕಾಗಲ್ಲ. ಕರೆಕ್ಟ್. ಒಂದು. ಎರಡನೇದು, ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಸೆಟ್ಟಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗತ್ತೆ, ಯಾರಿಗೂ ಆರ್ಟಿಸ್ಟ್ಗೆ ಏನೋ ತೊಂದರೆ ಆಗ್ಬೋದು, ಟೆಕ್ನಿಷಿಯನ್ಸ್ ಏನೋ ತೊಂದರೆ ಆಗ್ಬೋದು. ಯು ಶುಡ್ ಬೇಸಿಕಲಿ ಬಿ ಸ್ಪಾಟ್ ರೆಡಿ. ಖಂಡಿತ. ಯಾಕಂದ್ರೆ ಇವತ್ತು ಕನ್ನಡ ಸಿನಿಮಾಗಳು ಕಮ್ಮಿ ಬಜೆಟ್ ಅಲ್ಲಿ, ದೊಡ್ಡ ಬಜೆಟ್ ಅಲ್ಲಿ ಆಗ್ಲಿ ಯಾವ್ದೇ ಬಂದ್ರು ನಿಲ್ದಿರೋಂತ ಮಾರ್ಕೆಟ್ ನಡೀತಿರೋ ಟೈಮ್ ನಲ್ಲಿ ಪ್ರೊಡಕ್ಷನ್ ಕಾಸ್ಟ್ ನ ವೇಸ್ಟ್ ಮಾಡಕ್ಕಾಗಲ್ಲ. ಸೊ ಪ್ಲಾನ್ ಬಿ, ಪ್ಲಾನ್ ಸಿ ಇಟ್ಕೊಂಡ್ರೆ ಅದೇ ಪ್ರೊಡಕ್ಷನ್ ಕಾಸ್ಟ್ ಅಲ್ಲಿ ನಾವು ಅನ್ಕೊಂಡಿರೋ ಸಿನಿಮಾನೇ ಮಾಡ್ಬೋದು. ಸೊ ನಮ್ಮ ವೆಂಕಟೇಶ್ ಎಕ್ಸಿಕ್ಯೂಟ್ ಆಗಿರೋದು ಹಾಗೇನೆ. ಸೊ ಕಾಂಪ್ರಮೈಸ್ ಅನ್ನೋದಿಲ್ಲ. ಪ್ಲಾನ್ ಎ ಇಟ್ಕೊಂಡಿರ್ತೀವಿ, ಅಲ್ಲೇನೋ ಚಾಲೆಂಜ್ ಆಗಿಲ್ಲ, ಪ್ಲಾನ್ ಬಿ. ಸೊ ಇಟ್ಸ್ ಅನ್ ಆಲ್ಟರ್ನೇಟಿವ್ ಅಷ್ಟೇ. ಅದನ್ನ ಬಿಟ್ಬಿಟ್ಟು ನಾವೇನೋ ಕಾಂಪ್ರಮೈಸ್ ಮಾಡಿ. ನಂದೊಂದು ಕುತೂಹಲದ ಪ್ರಶ್ನೆ ಅದು. ನೀವು ಇಂಜಿನಿಯರ್, ನಾವು ಇಂಜಿನಿಯರ್ ಆಗಿರೋದ್ರಿಂದ ಕೇಳ್ತಾ ಇದೀನಿ. ಐ ಪರ್ಸನಲಿ ಬಿಲೀವ್ ಹಿಂದಿನ ಕಾಲದಲ್ಲಿ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರೆಲ್ಲ ದೇ ಆರ್ ನಾಟ್ ಇಂಜಿನಿಯರ್ಸ್ ಬಟ್ ದೇ ಆರ್ ಆಕ್ಟರ್ಸ್. ಬಟ್ ಈಗಿನ ಕರೆಂಟ್ ಸಿನಾರಿಯೋದಲ್ಲಿ ನನಗ್ ಫೀಲ್ ಆಗೋದು ಇಂಜಿನಿಯರ್ಸ್ ಆರ್ ದ ಗ್ರೇಟೆಸ್ಟ್ ಆಕ್ಟರ್ಸ್ ಅಂತ. ವಾಟ್ ಡು ಯು ಥಿಂಕ್?
ಖಂಡಿತ ಇಂಟರ್ನಲ್ಸ್ ಎಕ್ಸಾಮ್ಸ್ ಬರಿಬೇಕಾದ್ರೆ ಸಖತ್ ಆಕ್ಟಿಂಗ್ ಮಾಡಿ ಗೊತ್ತಿರುತ್ತಲ್ಲ, ಹಾ. ಅದು ಅದೇ ವರ್ಕ್ಶಾಪ್ ಆಗಿರುತ್ತೆ ಅವ್ರಿಗೆ. ಅಲ್ಲ ಇವನ್ ಇನ್ ರಿಯಲ್ ಫಿಲ್ಮ್ಸ್ ರೈಟ್ ನಾವು ರಕ್ಷಿತ್ ತಗೊಳ್ಳಿ ಅಥವಾ ನಮ್ ಸುದೀಪ್ ಅವ್ರು ತಗೊಳ್ಳಿ, ರಮೇಶ್ ಅರವಿಂದ್ ಅವ್ರು ತಗೊಳ್ಳಿ, ಮೋಸ್ಟ್ ಆಫ್ ದಮ್ ಆರ್ ಇಂಜಿನಿಯರ್ಸ್. ಅದು ನಾನ್ ಅನ್ಕೊಂಡಿರೋದೇನಂದ್ರೆ ಹಾ. ಯಾಕೆ ಇಂಜಿನಿಯರ್ಸ್ ನಮ್ ಸಿನಿಮಾ ಇಂಡಸ್ಟ್ರಿ ಜಾಸ್ತಿ ಬರ್ತಿದ್ದಾರೆ ಅಂದ್ರೆ ಅದು 3 Idiots ಸಿನಿಮಾ ನೋಡ್ರೆ ನಿಮ್ಗೆ ಗೊತ್ತಾಗತ್ತೆ. ಅಂದ್ರೆ ಏನಾಗತ್ತೆ, ಫೋಕಸ್ ಇರಲ್ಲ, ಹಾ. ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಕಣ್ಮುಂದೆ ಕಾಣೋದ್ ಎರಡೇ, ಇಂಜಿನಿಯರ್ ಡಾಕ್ಟರ್. ಡಾಕ್ಟ್ರು ಡಿಗ್ರಿಗೆ ವ್ಯಾಲ್ಯೂ ಇಲ್ಲ ಅಂತ, ಹಾ. ಸೊ ಇಂಜಿನಿಯರಿಂಗ್ ಹೋಗೋಣ ಅಂತ ಹೋಗ್ತಾರೆ. ಹೋದ್ಮೇಲೆ ಯಾಕೆ ಓದ್ತಿದ್ದೀನಿ ಏನೋ ಅಂತ ಕ್ವಶನ್ಸ್ ಉತ್ತರ ಸಿಗಲ್ಲ, ಹಾ. ದಿಕ್ಕಿದೆ ಆ ಕಡೆ ಈ ಕಡೆ ಹೋಗಿ ಇಲ್ಲೆಲ್ಲ ಬಂದಿರಂಗ ಆಗಿರುತ್ತೆ. ಹಾ. ಬಟ್ ನಾನ್ ಆತರ ಮಾಡ್ಕೊಳ್ಳಿಲ್ಲ. ನನ್ನ ಮೈಂಡ್ ಅಲ್ಲಿ ನೀವು ಇಂಜಿನಿಯರಿಂಗ್ ಮಾಡ್ಕೊಂಡು ಅದ್ರದ್ದು ವರ್ಕ್ಶಾಪ್ ಇಟ್ಟು ಇದನ್ನು ಮಾಡ್ತಿದ್ದೀರಾ. ನಾನ್ ನಂಬೋದು ಒಬ್ಬ ವ್ಯಕ್ತಿಗೆ, ಪ್ರತಿಯೊಬ್ಬ ವ್ಯಕ್ತಿಗೂ ವೃತ್ತಿ ಮತ್ತೆ ಪ್ರವೃತ್ತಿ ಅಂತ ಎರಡು ಇದ್ದೇ ಇರುತ್ತೆ. ಹಾ. ಅದನ್ನ ಐಡೆಂಟಿಫೈ ಅವನೇ ಮಾಡ್ಕೋಬೇಕು. ಕರೆಕ್ಟ್. ನಾನು ಮೆಕ್ಯಾನಿಕ್ ಕೆಲಸ ಮಾಡುವಾಗ ನನ್ಗೆ ಅದೇ ವೃತ್ತಿ ಚಿತ್ರ ಅನ್ನೋದು ಅಥವಾ ಓದೋದಾಗಿರ್ಬೋದು, ಇದು ತಯಾರಿಗಳು ನನಗದು ಪ್ರವೃತ್ತಿ ಆಗಿದೆ. ಪ್ರವೃತ್ತಿ. ಯಾವಾಗ ಸಿನಿಮಾಗ್ ಸಂಪೂರ್ಣವಾಗಿ ಹಿಡಿದ್ರೆ ಈಗ ನನಗೆ ಮೆಕ್ಯಾನಿಕ್ ಬಂದು ಪ್ರವೃತ್ತಿ ಆಗಿದೆ. ಹ್ಮ್. ಸೊ ನನ್ನ ಹತ್ರ ಇವತ್ತು ಬೈಕ್ಸ್ ಕಾರ್ಸ್ ಯಾರು ಸರ್ವಿಸ್ ಮಾಡ್ತಾರೆ, ಹಾ. ಟೈಮ್ ಕೊಟ್ಟು ಮಾಡಿಸ್ಕೊಳ್ಬೋದಾರ ಯಾರಾಗಿದ್ದಾರೆ ಸೆಲೆಕ್ಟಿವ್, ಅವ್ರು ಮಾತ್ರ ಬಿಡ್ತಾರೆ. ಹಾ. ಅವ್ರಿಗೆ ಗೊತ್ತು ನಾನು ಒಂದ್ ಕಾಲ್ ಬೆಂಗಳೂರು ಒಂದ್ ಕಾಲ್ ಮೈಸೂರಲ್ಲಿ ಇಟ್ಟಿರ್ತೀನಿ. ಹಂಗೆ. ಟೈಮ್ ಕೊಡೋದಾಗ ಬುಲೆಟ್ ಇಂದ ಹಿಡಿದು ಕಾರ್ಗಳ ತನಕ ಎಲ್ಲ ಬರುತ್ತೆ ನನ್ನ ಹತ್ರ. ಟೈಮ್ ಕೊಡೋರು ನಾನು ಮಾಡ್ಕೊಡ್ತೀನಿ. ಸೊ ಈಗ ಪ್ರವೃತ್ತಿ ಆಗಿದೆ, ಇದು ವೃತ್ತಿ ಆಗಿದೆ. ಈ ಐಡೆಂಟಿಫಿಕೇಶನ್ ಬಂದ್ಬಿಟ್ರೆ ಬಹುಶಃ ಎಲ್ಲರೂ ಲೈಫ್ ಸುಲಭ ಅಂತ ನನ್ಗೆ ಅನ್ಸುತ್ತೆ. ಬ್ರದರ್, ನಂದೊಂದು ಕೊನೆ ಪ್ರಶ್ನೆ. ಈಗ ತುಂಬಾ ಜನ ವ್ಯೂವರ್ಸ್ ಹತ್ರ ಮಾತಾಡಿಸ್ದೆ ನಾನು, ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯವರವರೆಗೂ ಮಾತಾಡಿಸ್ದೆ. ಸೊ ಎಲ್ಲರ ಒಂದು ರಿವ್ಯೂ ಒಪಿನಿಯನ್ ತಗೊಂಡೆ. ಅವರ ಉತ್ತರ ಒಂದೇನಂತಂದ್ರೆ, ಈ ಒಂದು ಸಿನಿಮಾ ಹಿಂದಿನ ಕಾಲದಲ್ಲಿ ಹೆಂಗೆ ರಾಜ್ಕುಮಾರ್ ಅವರು ಒಂದಿಷ್ಟು ಸಿನಿಮಾಗಳ ಮಾಡ್ತಿದ್ರು, ಆ ತರ ಒಂದು ಶೈಲಿಯಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರ ಯಾವುದೇ ವಲ್ಗಾರಿಟಿ ಇಲ್ಲದೆ, ಇವತ್ತು ಮಸಾಲಾ ಇದ್ರೇನೆ ಸಿನಿಮಾ ಅಂತಾನೆ, ಆ ತರ ಇಲ್ಲದೆ ಇರುವಂತ ಸಿನಿಮಾ ಅಂತ ಹೇಳ್ತಿದ್ರು. ಅದ್ರ ಬಗ್ಗೆ ನಿಮ್ ಒಪಿನಿಯನ್? ಇಲ್ಲ, ಅದನ್ನ ನಾನು ಪ್ರೂವ್ ಮಾಡ್ಬೇಕಂತಾನೆ ಈ ಸಿನಿಮಾ ನಾನು ಮಾಡಿದ್ದು. ಯಾಕಂದ್ರೆ ನಾನು ಇದಕ್ ಮುಂಚೆ ಯಾರೆಲ್ಲ ಪ್ರೊಡ್ಯೂಸರ್ಸ್ ಅಂಟ್ ಮಾಡ್ತಾ ಇದ್ದೆ, ಹಾ. ಪ್ರತಿಯೊಬ್ರು ನಿಮ್ ಕಥೆನಲ್ಲಿ ಐಟಮ್ ಸಾಂಗ್ ಇಲ್ಲ, ಹಾ. ಫೈಟ್ಸ್ ಇಲ್ಲ, ಮತ್ತೆ ಕಾಮಿಡಿಯನ್ಸ್ ಇಲ್ಲ. ಸ್ಯಾಟಲೈಟ್ ಗೆ ಆಕ್ಚುಲಿ ಅಲ್ಲಿ ನಮ್ ಕಾಮಿಡಿಯನ್ ಇದಾರಲ್ವಾ ನಮ್ದ್ರಲ್ಲಿ, ಶ್ಯಾಮ ಆಕ್ಚುಲಿ. ಅಲ್ಲ, ಇವತ್ತಿನ ನೀವ್ ಹೇಳ್ತಿರೋ ಕಾನ್ಸೆಪ್ಟ್ ಹೇಳ್ತಿದ್ರಲ್ಲ, ಆ ಜನಗಳಿಗೆ ಅವರೆಲ್ಲ ಕಾಮಿಡಿಯನ್ಸ್ ಅಲ್ಲ. ಅವ್ರಿಗೆ ಯಾರು ಜನ ಆಲ್ರೆಡಿ ಒಪ್ಪಿದ್ದಾರೆ ಅವ್ರು ಮಾತ್ರ ಕಾಮಿಡಿಯನ್ಸ್ ಅಂತ. ಹಂಗೆ. So, ಹೊಸಬ್ರು ಕಲಾವಿದ್ರು ಏನಾರೋ ಒಂದು ಟ್ಯಾಲೆಂಟೆಡ್ ಬರ್ತಾರೆ ಅಂದ್ರೆ ಅವ್ರನ್ನ ಗುರುತಿಸೋ ಕಣ್ಗಳಿಲ್ಲ. So, ಹೌದು. ಹಾಗಾಗಿ ನಾನ್ ನಂಬಿದ್ ಒಂದೇನೆ, ನೀವ್ ಹೇಳ ನಾನು ಒಂದ್ ಕಣ್ಣು ಬ್ರದರ್ ಗುರುತಿಸ್ತಾ ಇದ್ದೀನಿ. ಖಂಡಿತ 2 ಕಣ್ಣು ಇಟ್ಟಿದ್ದೀನಿ. ಏನಂತಂದ್ರೆ ನೀವ್ ಹೇಳ್ದಂಗೆನೆ ಹಾ. ಇವತ್ತಿಗೂ ನಾವು ಅಣ್ಣವ್ರ ಸಿನಿಮಾ ಆಗ್ಬೋದು, ವಿಷ್ಣುದಾದನ್ ಸಿನಿಮಾ ಆಗ್ಬೋದು, ಅಂಬರೀಶ್ ಅವ್ರ ಸಿನಿಮಾ ಆಗ್ಬೋದು, ಶಂಕರ್ನಾಗ್ ಅವ್ರ ಸಿನಿಮಾ ಆಗ್ಬೋದು, ಇವತ್ತಿಗೂ ಟಿವಿ ಬಂದ್ರೆ ನೋಡ್ತೀವಿ. ಬೇಜಾರಾದ್ರೆ ಅದೇ ಹಾಡುಗಳು ಹಾಕೊಂಡ್ ಕೇಳ್ತೀವಿ, ಹೌದು, ಹೌದು. ಯೂಟ್ಯೂಬ್ ಅಲ್ಲಿ ಅದನ್ನೇ ಹಾಕೊಂಡ್ ಕೇಳ್ತೀವಿ. ನಾನ್ ಫೈಂಡ್ ಔಟ್ ಮಾಡ್ಕೊಂಡಿದ್ದು ಅದನ್ನೇ. ಅವತ್ತೆಲ್ಲ 3 hours ಇತ್ತು ಸಿನಿಮಾ. ಆ ಸಿನಿಮಾಗಳನ್ನ ಇವತ್ತು ನಾವು ನೋಡ್ತಿರೋ, ಇವತ್ತು ಯಾಕೆ ನೋಡ್ತಾ ಇಲ್ಲ? ಇವತ್ತಿಂದ ಸಿನಿಮಾ ಮಾಡ್ತಿದ್ರೆ ಯಾಕೆ ನೋಡ್ತಿಲ್ಲ? ವೆರಿ ಅಂದ್ರೆ ಏನಾಗ್ತಿರೋದಂದ್ರೆ ಅವರು ರಾಂಗ್ ಪರ್ಸೆಪ್ಷನ್ ಅಲ್ಲಿ ಇದಾರೆ ಅಷ್ಟೇ ಅವರು. ಅಲ್ಲ, ಸೊ ಲೆಟ್ಸ್ ಬ್ರಿಂಗ್ ದಮ್ ಟು ದ ರೈಟ್ ಪರ್ಸೆಪ್ಷನ್ ಬೈ ದ ಎಂಡ್ ಆಫ್ ದಿಸ್ ಇಂಟರ್ವ್ಯೂ. ಏನಂದ್ರೆ ನನ್ನ ಒಂದು ಪ್ರಶ್ನೆ, ಸಿ ಎವ್ರಿ ವೀಕ್ ಒಂದ್ ವಾರಕ್ಕೆ 5-6 ಸಿನಿಮಾ, 7-8 ಸಿನಿಮಾ ರಿಲೀಸ್ ಆಗುತ್ತೆ. ಈಗ ನಿಮ್ದು ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಆಗ್ತದೆ ಅಲ್ವಾ? ನಿಮ್ಗೆ ಪ್ಯಾರಲಲ್ ಆಗಿ ಸಾಧಾರಣ 6-7-8 ಸಿನಿಮಾ ರಿಲೀಸ್ ಆಗಿದೆ. ವೈ ಕಮ್ ವಾಚ್ ನಮೋ ವೆಂಕಟೇಶ? ದಿಸ್ ಇಸ್ ಮೈ ಡೈರೆಕ್ಟ್ ಕ್ವಶನ್. ಅದಕ್ಕೆ ಇಲ್ಲ ಅನ್ಸುತ್ತೆ. ನಮ್ಮ ಸಿನಿಮಾ ಯು ಸರ್ಟಿಫಿಕೇಟ್ ಸಿಕ್ಕಿದೆ ವಿತೌಟ್ ಕಟ್ಸ್. ಫಸ್ಟ್ ಥಿಂಗ್, ಯು ಸರ್ಟಿಫಿಕೇಟ್ ಅಂದ್ರೆ ನಿಮ್ಗೆ ಗೊತ್ತು, ವಲ್ಗ್ಯಾರಿಟಿ ಇಲ್ಲ, ಡಬಲ್ ಮೀನಿಂಗ್ ಕಾಮಿಡಿ ಇಲ್ಲ, ಎಕ್ಸ್ಪೋಸ್ ಇಲ್ಲ, ಬ್ಲಡ್ ಶರ್ಟ್ ಇಲ್ಲ, ಹರಾಸ್ಮೆಂಟ್ ಇಲ್ಲ. ಬ್ರದರ್, ಇವತ್ತು ಅದೆಲ್ಲ ಇಲ್ಲ ಅಂತಂದ್ರೆ ಸಿನಿಮಾನೇ ಅಲ್ಲ ಅಂತ ಜನ ಹೇಳ್ತಾರೆ. ಅದಕ್ಕೆ ಈಗ ನೀವು ಸಿನಿಮಾ ನೋಡಿ ಬಂದಿದ್ದೀರಾ, ಅದಕ್ಕೆ ನಿಮ್ಗೆ ಕ್ವಶನ್ ಹುಟ್ಟಿದೆ. ಹಾ. ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಅಂತ ಸಂತೋಷವಾಗಿ ನಿಮ್ ಮುಖದಲ್ಲೇ ನಗು ಕಾಣ್ತಾ ಇದೆ ನನಗೆ. ಸೊ ಅದೇ ನಗು ಸೆಪ್ಟೆಂಬರ್ 5 ಎಲ್ಲಾ ಕನ್ನಡಿಗರಿಗೂ ಸಿಗುತ್ತೆ ಅಂತ ನಾನ್ ನಂಬಿರೋದು. ಅಗೈನ್ ಒಂದೇ ಉತ್ತರ, ಒಂದು ತುಂಬಾ ಆರಾಮಾಗಿ ಒಂದೇ ಒಂದು ಪಾಯಿಂಟ್ ಅಲ್ಲಿ ಉತ್ತರ ಹೇಳ್ಬೋದಾದ್ರೆ, ನೀಟ್ ಸಿನಿಮಾಗೆ ನೀಟ್ ಸಿನಿಮಾ ಆಡಿಯನ್ಸ್ ಜಾಸ್ತಿ. ನೀಟ್ ಸಿನಿಮಾ ಬರ್ತಾ ಇಲ್ಲ, ಆಡಿಯನ್ಸ್ ಅದಕ್ಕೆ ಥಿಯೇಟರ್ ಬರ್ತಾ ಇಲ್ಲ. ವೆರಿ ಸಿಂಪಲ್. ಅಂದ್ರೆ ನೀವೀಗ ಆ ವೇವ್ ಆಫ್ ನೀಟ್ ಸಿನಿಮಾಸ್ ಗಳನ್ನ ತಗೋಬರುವಂತ ಹಾದಿಯಲ್ಲಿದ್ದೀರಾ. ಖಂಡಿತ ನಾನು ಮುಂದಕ್ಕೆ ಯಾವ್ದೇ ಫಿಲ್ಮ್ಸ್ ಮಾಡಿದ್ರು ಅದ್ರಲ್ಲಿ ವಲ್ಗಾರಿಟಿ ಇರೋದಿಲ್ಲ, ರೊಮ್ಯಾನ್ಸ್ ಇರೋದಿಲ್ಲ, ಏನು ಇರೋದಿಲ್ಲ. ಇಲ್ಲ. ಈಗ ನನ್ ಸಿನಿಮಾ ಬಂದ್ರೆ ರೊಮ್ಯಾಂಟಿಕ್ ಕಾಮಿಡಿ, ರೊಮ್ಯಾನ್ಸ್ ಇದೆ, ಹಾ. ಕಾಮಿಡಿನೂ ಇರುತ್ತೆ. ನಾನ್ ಮುಂದಕ್ಕೆ ಸಸ್ಪೆನ್ಸ್ ಥ್ರಿಲ್ಲರ್ ಮಾಡ್ತೀನಿ, ಮಾಸ್ ಸಿನಿಮಾನು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆದ್ರೆ ಅದ್ ಯಾವತ್ತಿದ್ರು ನಮ್ ತಾಯಿನ ನನ್ನ ಜೊತೆ ಪಕ್ಕದಲ್ಲಿ ಕುತ್ಕೊಂಡು ತೋರಿಸುವಂತ ನಿಮ್ಮ ಮಾತಿಗೆ ನಾನು ಬೇಸ್ ಅಂದೆ. ಇಟ್ ವಾಸ್ ರಿಯಲಿ ನೈಸ್ ಟಾಕಿಂಗ್ ಟು ಯು. ಇದು ಸ್ಪೀಕ್ ವಿತ್ ಸುಶಾಂತ್ ಜೊತೆ ನಿಮ್ಮ ಫಸ್ಟ್ ಎಕ್ಸ್ಕ್ಲೂಸಿವ್ ಕಾನ್ವರ್ಸೇಷನ್. ಸೊ ಟೆಲ್ ಮಿ, ಹೌ ವಾಸ್ ದ ಕಾನ್ವರ್ಸೇಷನ್? ಇಲ್ಲ, ತುಂಬಾ ಖುಷಿ ಆಯ್ತು. ತುಂಬಾ ಲವಲವಿಕೆಯಿಂದ ನೀವು ಪ್ರಶ್ನೆಗಳು ಕೇಳ್ತೀರಾ, ಲವಲವಿಕೆಯಿಂದ ಮಾತಾಡ್ತೀರಾ. ಯಾರೋ ನಮ್ಮ ಹಳೆ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಫೀಲ್ ಕೊಟ್ಬಿಡ್ತೀರಾ. ಹಾಗಾಗಿ ನಮಗೂ ಮಾತಾಡಕ್ ತುಂಬಾ ಕಂಫರ್ಟಬಲ್ ಆಯ್ತು. ಅಂಡ್ ವೆರಿ
ಥ್ಯಾಂಕ್ ಯು ವೆರಿ ಮಚ್. ನೀವು ನಿಮ್ಮ ಟೈಮ್ ಕೊಟ್ಕೊಂಡು ನಮ್ಮ ಸಿನಿಮಾ ಪ್ರೀಮಿಯರ್ ಬಂದು ಇವಾಗ ಇಷ್ಟು ಟೈಮ್ ಕೊಟ್ಟು ನಮ್ಗೆ ಎಲ್ಲರಿಗೂ ಒಂದು ಮಾರ್ಕೆಟ್ ಮಾಡೋದಕ್ಕೆ ಜನರಿಗೆ ನಮ್ಗೆ ತಲುಪಿಸೋ ಕೆಲಸ ಮಾಡ್ತಿದ್ದಾರೆ. ಈಗ ನಾನು ನಿಮಗೆ ಕೇಳ್ತಿರೋದು, ನಮ್ಮ ಸಿನಿಮಾ ರೈಟ್ ರಿವ್ಯೂ ಹೇಳಿ, ಏನ್ ಅನ್ಸ್ತು ನಮ್ಮ ವೆಂಕಟೇಶ? ಬ್ರೋ, ನಾನು ನಿಜ ರೈಟ್ ರಿವ್ಯೂ ಹೇಳ್ತೀನಿ. ಆಕ್ಚುಲಿ ನನ್ಗೆ ಜಗನ್ ಅವ್ರು ಕರೆದಿದ್ರು, ಸೊ ನಂಗೆ ಒಂಚೂರು ಎಮರ್ಜೆನ್ಸಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಬಂದೆ. ಬಟ್ ನಾನು ಎಂಟ್ರಿ ಆಗ್ಬೇಕಾದ್ರೇನೆ ದೇರ್ ವಾಸ್ ದಟ್ ಸಾಂಗ್, ನೀವಿಬ್ರು ಕೂತು ಹಾಡ್ತಾ ಇರೋದು, ಆ ಮ್ಯೂಸಿಕ್ ಇತ್ತು ಸೆಕೆಂಡ್ ಹಾಫ್ ಅಲ್ಲಿ. ಸೊ ಆವಾಗ ನನ್ಗೆ ಒಂದ್ಸತಿ ಕನ್ಫ್ಯೂಸ್ ಆಗೋಯ್ತು, ಇದೇನು ಸಿನಿಮಾನ ಅಥವಾ ಫುಲ್ ಹಾಡೇ ಹೋಗ್ತಿದ್ಯಾ ಅನ್ನೋ ತರ. ಬಟ್ ಅದಾದ್ಮೇಲೆ ಯಾವಾಗ ಹಾಡ್ ಸ್ಟಾಪ್ ಆಯ್ತು, ಅದಾದ್ಮೇಲೆ ಕೆಲವು ಮೊಮೆಂಟ್ಸ್ ನೋಡಿದಾಗ ಇದರಲ್ಲಿ ಒಂದಿಷ್ಟು ಬ್ರೋ, ಎರಡು ರೀತಿ ನಾನು ಸಿನಿಮಾ ನೋಡ್ತೀನಿ. ಒಂದು ಎಂಟರ್ಟೈನ್ಮೆಂಟ್, ಇನ್ನೊಂದು ಮೆಸೇಜ್, ಕಂಟೆಂಟ್. ನನಗೆ ಅನ್ಸಿರೋದು ಇದ್ರಲ್ಲಿ ಎಂಡಲ್ ಅಂದ್ರೆ ದೇರ್ ಇಸ್ ಸಮ್ ಸ್ಟ್ರಾಂಗ್ ಕಾಂಟೆಂಟ್ ವಿಚ್ ಇಸ್ ಡ್ರಿವನ್ ಅಂತ. ಆ ಕಾಂಟೆಂಟ್ ನ ಜನ ಎತ್ಕೊಂಡು ಹೋದ್ರೆ ಅವ್ರ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ. ನಾನು ಇವತ್ತು ಆಡಿಯನ್ಸ್ ರಿವ್ಯೂ ಕೇಳ್ತಾ ಒಬ್ಬ ಚಿಕ್ಕ ಹುಡುಗನ ಹತ್ರ ಕೇಳಿದೆ ಒಂದು ಪ್ರಶ್ನೆ. ಆ ಚಿಕ್ಕ ಹುಡುಗ ಕೊಟ್ಟಂತ ಉತ್ತರ ಇದೆಯಲ್ಲ, ಅದು ನಿಮ್ಮ ಸಿನಿಮಾದ ಗೆಲುವು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಆ ಹುಡುಗ ಹೇಳದ, ಅಣ್ಣ ಉತ್ತರ ಕೊಡ್ಲಿಲ್ಲ, ತಮ್ಮ ಉತ್ತರ ಹೇಳದ. ನಾನು ಇದನ್ನ ನೋಡಾದ್ಮೇಲೆ ನಾವು ಇನ್ನೊಬ್ರು ನಮ್ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಬೇರೆಯವ್ರು ಡಿಸೈಡ್ ಮಾಡೋ ತರ ಹೇಳ್ಬಾರ್ದು, ನಮಗ್ ನಾವ್ ಏನ್ ಮಾಡ್ಬೇಕಂತ ನಾವು ಗೊತ್ತು ಮಾಡ್ಕೋಬೇಕು, ನಾವ್ ಹಂಗ್ ಬದುಕಬೇಕು ಅನ್ನೋಂಥದ್ದು ಹೇಳೋದ. ಸೊ ಐ ಥಿಂಕ್ ದಟ್ ಇಸ್ ವಾಟ್ ಅ ಸಿನಿಮಾ ನೀಡ್ ಟು ಗಿವ್ ಎ ಯಂಗ್ಸ್ಟರ್ಸ್, ಅಂಡ್ ಯು ಹ್ಯಾವ್ ಡನ್ ದಟ್ ಜಾಬ್ ಟು ಒನ್ ಪರ್ಸನ್. ನೀವು ಕೋಟಿ ಜನಕ್ಕೆ ಮಾಡ್ಬೇಕಂತಿಲ್ಲ, ಒಬ್ಬ ಹುಡುಗ ನಿಮ್ಮ ಸಿನಿಮಾದಿಂದ ಬದಲಾವಣೆ ಅಂತಂದ್ರೆ ದಟ್ಸ್ ಅ ಗ್ರೇಟ್ ಚೇಂಜ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಾನು ಬರೀ ಕಂಟೆಂಟ್ ಕ್ರಿಯೇಟರ್ ಅಲ್ಲ, ಒಬ್ಬ ನಟ, ನಿರೂಪಕ ಎಲ್ಲಾನು. ಸೊ ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕಂಟೆಂಟ್, ಒಬ್ರು ಕಂಟೆಂಟ್ ಕ್ರಿಯೇಟರ್, ಅವ್ರದೇ ಕಂಟೆಂಟ್ ಅಲ್ಲಿ ನಮ್ಮ ಸಿನಿಮಾ ಕಂಟೆಂಟ್ ಏನ್ ಅನ್ನಿಸ್ತು ಅನ್ನೋದು ಒನ್ ಲೈನ್ ಅಲ್ಲಿ ಹೇಳ್ಬಿಟ್ಟು ಜನರಿಗೆ ಭರವಸೆ ಕೊಡಿ. ನಮ್ಮ ಥಿಯೇಟರ್ಗೆ ಸೆಪ್ಟೆಂಬರ್ 5 100% ಆಗಿ ಭರವಸೆ. ನಾನು ಕಂಪ್ಲೀಟ್ ಭರವಸೆನ, ನಾನು ವೈಯಕ್ತಿಕವಾಗಿ ಕಂಪ್ಲೀಟ್ ಸಿನಿಮಾ ನೋಡಿ ನಾನೇ ರಿವ್ಯೂ ವಿಡಿಯೋ ಹಾಕ್ತೀನಿ, ಅದಾದಾಗ ಕೊಡ್ತೀನಿ. ಬಟ್ ಆಸ್ ಅ ಸಿನಿಮಾ ನಾನು ಆಸ್ ಅ ವ್ಯೂವರ್ ಇದೇನ್ ನೋಡಿದೆ, ನನಗಂತೂ ತಕ್ಕ ಮಟ್ಟಿಗೆ ಇಷ್ಟ ಆಯ್ತು. ಯಾಕಂದ್ರೆ ನಾನೀಗ ಆಲ್ರೆಡಿ ಜನರ ರಿವ್ಯೂಸ್ ಕೇಳಿದೆ, ಸೊ ಐ ಗಾಟ್ ಮಿಕ್ಸ್ಡ್ ರಿವ್ಯೂಸ್. ಸೊ ಐ ಆಮ್ ಅ ವೆರಿ ಸ್ಟ್ರೈಟ್ ಫಾರ್ವರ್ಡ್ ರಿವ್ಯೂವರ್. ಅದರಿಂದ ಯಾವುದೇ ಸಿನಿಮಾನ ನಾವು ಗೆಲ್ಸ್ಬೇಕು ಅಥವಾ ಸಿನಿಮಾನ ಜನಕ್ಕೆ ಇಷ್ಟ ಪಡ್ಬೇಕಂದ್ರೆ ನಮ್ಮ ಹಾರ್ಟ್ ಇಂದ ಅದು ರಿವ್ಯೂ ಬರಬೇಕು. ಇಟ್ ಶುಡ್ ನಾಟ್ ಬಿ ಅ ಫಸ್ಟ್ ರಿವ್ಯೂ. ಆ ಕಾರಣದಿಂದ ಐ ವಾಂಟ್ ಟು ಸಿ ದ ಸಿನಿಮಾ ಬೈ ಮೈ ಸೆಲ್ಫ್ ಫುಲ್, ಅಂಡ್ ದೆನ್ ಐ ಗಿವ್ ಮೈ ಕಂಪ್ಲೀಟ್ ರಿವ್ಯೂ ವಿಡಿಯೋ. ನಿಮ್ಗೆ ಒಳ್ಳೇದಾಗ್ಲಿ. ಸೆಪ್ಟೆಂಬರ್ 5ಕ್ಕೆ 100% ನಮ್ಮ ಸಿನಿಮಾ ತಲುಪಿಸಿ. ಡನ್. ಒಳ್ಳೇದಾಗ್ಲಿ. ಸ್ಪೀಕ್ ವಿತ್ ಸುಶಾಂತ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಜನಕ್ಕೆ ಹೇಳ್ಬಿಡಿ. ಖಂಡಿತ. ಸ್ಪೀಕ್ ವಿತ್ ಸುಶಾಂತ್ ತುಂಬಾ ಒಳ್ಳೆ ಯೂಟ್ಯೂಬ್ ಚಾನಲ್ ಅಂತ ನನಗೆ ಈ ಕ್ಷಣನೇ ನನ್ನ ಅನುಭವಕ್ಕೆ ಬಂದ್ಬಿಟ್ಟಿದೆ. ಯಾಕೆ ತುಂಬಾ ಲವಲವಿಕೆಯಿಂದ ನಡೆಸ್ಕೊಡ್ತಿದ್ದಾರೆ, ಮತ್ತೆ ತುಂಬಾ ಜೆನ್ಯೂನ್ ಆಗಿ ಕಂಟೆಂಟ್ ನ ತಗೊಳ್ತಿದ್ದಾರೆ. ಯಾಕಂದ್ರೆ ನನ್ನ ಸಿನಿಮಾ ಬಗ್ಗೆ ಕಂಟೆಂಟ್ ಕೊಡಿ ಅಂದ್ರೆ ನನ್ನ ಸಿನಿಮಾ ನೋಡ್ಬಿಟ್ಟು ಆಮೇಲೆ ಕಂಟೆಂಟ್ ಹಾಕ್ತೀನಿ ಅಂತ ಹೇಳೋಷ್ಟು ಆನೆಸ್ಟಿ ಅವರಲ್ಲಿದೆ. ಹಾಗಾಗಿ ಈ ಯೂಟ್ಯೂಬ್ಗೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗೋದು ಮುಖ್ಯ, ಅವಶ್ಯಕ, ಮತ್ತೆ ಇದು ಜೆನ್ಯೂನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಣ್ಣು ಮುಚ್ಕೊಂಡು ನೀವು ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ಬೋದು, ಬಟ್ ಆಗ್ಲೇಬೇಕು, ಇಂಥವ್ರಿಗೆ ಆಗ್ಬೇಕು ಸಬ್ಸ್ಕ್ರಿಪ್ಷನ್. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಬ್ರದರ್. ಸ್ಪೀಕ್ ವಿತ್ ಸುಶಾಂತ್. ಥ್ಯಾಂಕ್ ಯು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಮೋ ವೆಂಕಟೇಶ ಈ ಒಂದು ಸಿನಿಮಾದ ನಟರು ಮತ್ತು ನಿರ್ಮಾಪಕರು ಇಬ್ರು ನಮ್ ಜೊತೆ ಇದಾರೆ. ನಮಸ್ಕಾರ ಶ್ಯಾಮ್ ಅವರೇ, ಹೇಗಿದ್ದೀರಾ? ಆರಾಮಿದ್ಯಾ? ಸೂಪರ್, ನಾನ್ ಚೆನ್ನಾಗಿದ್ದೀನಿ. ಸರ್ ನಮಸ್ಕಾರ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಅದಂತೂ ಇವತ್ತು ಸಿನಿಮಾ ನೋಡಾದ್ಮೇಲೆ ಎಲ್ಲಾ ಪ್ರೇಕ್ಷಕರ ರಿಯಾಕ್ಷನ್ ನೋಡಿ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ ಸರ್. ನಿಮ್ಮ ಮುಖದಲ್ಲಿ ಆ ಕಳೆ ಎದ್ದು ಕಾಣ್ತಾ ಇದೆ ಸರ್. ಶ್ಯಾಮ್ ಅವರೇ, ಲಾಫಿಂಗ್ ಬುದ್ಧ ಆದ್ಮೇಲೆ ಇವತ್ತು ಮತ್ತೆ ಭೇಟಿ ಆಗ್ತಿದೀವಿ. ಹೊಟ್ಟೆ ಜಾಸ್ತಿ ಆಗಿದೆಯಾ, ಕಮ್ಮಿ ಆಗಿದೆಯಾ? ನೀನೇ ಹೇಳ್ಬೇಕು, ನೀನ್ ಭೇಟಿ ಆಗಿದ್ಯಾ? ನಂಗೆ ಯಾಕೋ ಚೂರು ಕಮ್ಮಿ ಆದಂಗೆ ಇದೆ. ಸೂಪರ್. ಸೊ ಈ ಸಿನಿಮಾದಲ್ಲಿ ಲಾಫಿಂಗ್ ಬುದ್ಧದಲ್ಲಿ ನಿಮ್ಮ ಪಾತ್ರ ಒಂಥರ ಲವಲವಿಕೆಯಿಂದ ತುಂಬಾ ಡಿಫ್ರೆಂಟ್ ಆಗಿತ್ತು. ಈ ಸಿನಿಮಾದಲ್ಲಿ ನಿಮ್ ಪಾತ್ರ ಎಷ್ಟು ಡಿಫ್ರೆಂಟ್ ಆಗಿದೆ? ತುಂಬಾ ಡಿಫ್ರೆಂಟ್ ಲವಲವಿಕೆ ಆಗಿದೆ. ತುಂಬಾ ಡಿಫ್ರೆಂಟ್ ಲವಲವಿಕೆ ಆಗಿದೆ. ವಾವ್, ಅಮೇಸಿಂಗ್. ಸೊ ಜನರ ಜೊತೆ ಇವತ್ತು ಆಡಿಯನ್ಸ್ ಜೊತೆ ಸಿನಿಮಾ ನೋಡ್ತಾ ಆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅದ್ ಯಾವಾಗ್ಲೂ ನೀವು ಯಾವ್ದೇ ಕಲಾವಿದ್ರು ಕೇಳಿದ್ರು ಜನರ ಜೊತೆ ಕೂತು ಸಿನಿಮಾ ನೋಡೋ ಮಜಾನೇ ಬೇರೆ. ಅದು ಪ್ರತಿಯೊಬ್ಬ ಕಲಾವಿದನ ಕನಸು. ಅವರೆಲ್ಲ ರಿಯಾಕ್ಷನ್ಸ್ ಗಳನ್ನು ಇಷ್ಟ ಆಗ್ತಿತ್ತು. ನಾವು ಆ ಪಟ್ಟ ಪರಿಶ್ರಮಗಳನ್ನೆಲ್ಲ ಅವ್ರ ಜೊತೆ ಕೂತ್ ನೋಡಿದಾಗ ಅದ್ರ ಮಜಾನೇ ಬೇರೆ. ಅದಕ್ಕೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅದ್ಭುತವಾದ ಮಜಾ ಸಿಗುತ್ತೆ. ಸೊ ನಿಮಗೆ ಸಿಕ್ಕಂತ ಬೆಸ್ಟ್ ಶ್ಲಾಘನೆ ಏನು ಆಡಿಯನ್ಸ್ ಇಂದ? ನನಗೆ ಸಿನಿಮಾ ಸಿಕ್ಕಿದೆ ಬೆಸ್ಟ್ ಶ್ಲಾಘನೆ. ಆಡಿಯನ್ಸ್ ಇಂದ ಏನು ಚೆನ್ನಾಗಿ ಆಕ್ಟ್ ಮಾಡಿದೀರಾ, ಅದೇ ಎಲ್ರು ಅದೇ ಎಲ್ರು ಅದೇ ಹೇಳಿದ್ರು. ಓಕೆ, ನೀನ್ ಹೇಳು, ನೀನ್ ನೋಡಿದೆ ತಾನೆ? ನನಗೆ ನಿಮ್ಮ ರಿಯಲ್ ನೇಮು ರೀಲ್ ನೇಮು ಎರಡು ಒಂದೇ ಇರೋದೇ ಒಂದು ದೊಡ್ಡ ಖುಷಿ.
ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಶ್ಯಾಮ ಅಲ್ಲೂ ಬಂದಿರೋದು. ಸರ್, ನೀವು ಆಸ್ ನಿರ್ಮಾಪಕರು ಇವತ್ತು ನಮೋ ವೆಂಕಟೇಶ ಅನ್ನುವಂತ ಒಂದು ಸಿನಿಮಾನ ಏನು ನಿರ್ದೇಶನ ಮಾಡಿದ್ದಾರೆ, ಅವರು 6-7 ಸಿನಿಮಾ ಹಿಂದೆ ಮಾಡ್ಬೇಕು ಅಂದ್ಕೊಂಡು ಇದು 7ನೇ ಸಿನಿಮಾ ಸೆಟ್ಗೇರಿ ಇರೋದು ಅಂತಂದ್ರು. ನಿಮ್ಗೆ ಹೆಂಗೆ ಧೈರ್ಯ ಬಂತು ಸರ್ ಈ ತರ ಒಬ್ರು ಹೊಸ ಕಲಾವಿದನ ಮೇಲೆ ಹೂಡಿಕೆ ಹಾಕ್ಬೇಕು, ಈ ತರ ಒಂದು ಸಿನಿಮಾ ಮಾಡ್ಬೇಕು ಅಂತ? ಸರ್, ನನಗೆ ಅವ್ರದ್ದು ಒಂದು ಪ್ರೊಫೈಲ್ ಒಂದು ಶಾರ್ಟ್ ಫಿಲಮ್ ಅಲ್ಲಿ ಸಿಕ್ತು. ಅವಾಗ ಅವ್ರದ್ದಲ್ಲಿ ಆಕ್ಟಿಂಗ್ ಇರ್ಬೋದು, ಅವ್ರ ಸಂಭಾಷಣೆ ಇರ್ಬೋದು ನೋಡಿದೆ. ಮತ್ತೆ ಇನ್ನೊಂದು ಶಾರ್ಟ್ ಫಿಲಮ್ ನೋಡಿದೆ. ಸೊ ಅವಾಗ ಗೊತ್ತಾಯ್ತಿಲ್ಲ ಈಸ್ ರೈಟ್ ಕ್ಯಾಂಡಿಡೇಟ್ ಅಂತ. ಆಮೇಲೆ ಅವ್ರನ್ನ ಕರೆದು ಮಾತಾಡಿದೆ, ಅವ್ರದ್ದು ಐಡಿಯಾಸ್ ಎಲ್ಲ ಹೇಳಿದ್ರು. ಆಮೇಲೆ ಪ್ಲಾನ್ಗಳೆಲ್ಲ ಹೇಳಿದಾಗ ಇಲ್ಲ ಈ ಕ್ಯಾನ್ ಡೂ ಇಟ್ ಅಂತ ಅಂದ್ಬಿಟ್ಟು, ಜೊತೆಗೆ ಅವರು TN ಸೀತಾರಾಮ್ ಅವ್ರ ಕೆಳಗಡೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿರೋದು ಎಲ್ಲ ಗೊತ್ತಿರೋದ್ರಿಂದ ಸೊ ಈಸ್ ಎ ರೈಟ್ ಪರ್ಸನ್ ಟು ಡೂ ಮೈ ಫಿಲಮ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಇನ್ನು ಇವತ್ತು ಫಿಲಮ್ ಬಗ್ಗೆ ಹೇಳಿದ್ರೆ ನೀವೇ ನೋಡಿದ್ದೀರಾ, ನಾವು ಈ ಥಿಯೇಟ್ರಲ್ಲಿ ಶೋ ಮಾಡೋದಿಂತ ಮೊದಲು ತುಂಬ ಸಲ ನೋಡಿದ್ವಿ, ಎಡಿಟಿಂಗ್ ಟೈಮಲ್ಲಿ, ಡಿಸ್ಕಷನ್ ಟೈಮಲ್ಲೆಲ್ಲ. ಇವತ್ತು ಪ್ರೇಕ್ಷಕರ ಜೊತೆ ಕೂತು ನೋಡುವಾಗ ಅವರು ತೋರಿಸಿದ ರಿಯಾಕ್ಷನ್ ನೋಡಿ ತುಂಬ ಖುಷಿ ಆಯಿತು. ಸೊ ಜನ ತುಂಬ ಇಷ್ಟಪಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಗ್ತಾ ಇದೆ. ಸರ್, ಇವತ್ತು ಈಗ ಡೈರೆಕ್ಷನ್ ಅಂತ ಬಂದಾಗ ಅವರು ಫಸ್ಟ್ ಟೈಮ್ ಏನು ಡೈರೆಕ್ಷನ್ ಸಿನಿಮಾ ಮಾಡಿದ್ದಾರೆ, ಜೊತೆಗೆ ಆಕ್ಟಿಂಗು ಮಾಡಿದ್ದಾರೆ. ವೇರಿಂಗ್ 2 hats simultaneously at one time is always challenging and risky. As a producer, ಜನರಲಿ ಅವ್ರ ಮಕ್ಕಳ ಸಿನಿಮಾ ಮಾಡೋದಕ್ಕೆ 4 ಸತಿ ಯೋಚನೆ ಮಾಡ್ತಾರೆ. ಬಟ್ ನೀವು ಇನ್ನೊಬ್ಬರ ಸಿನಿಮಾ ಆ ಧೈರ್ಯ ಹೆಂಗ್ ಬಂತು ಸರ್? ನನಗೂ ನೀವು ಹೇಳಿದ್ ಕರೆಕ್ಟ್, ರೈಟ್ ಕ್ವಶನ್ ಅದು. ನನಗೂ ಇವ್ರು ಮಾಡ್ತಾರಾ, ಎರಡನ್ನೂ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಕೇಳಿದೆ ಒಂದ್ಸಲ, ಹೇಗೆ ಮಾಡ್ಬೋದು ನೀವು, ಕಷ್ಟ ಆಗಲ್ವಾ ಅಂತ. ಅವರು ಪ್ಲಾನಿಂಗ್ ಅಲ್ಲಿ ಹೇಳಿದ್ರು, ಇಲ್ಲ ಸರ್, ಫಸ್ಟ್ ಟೀಮು ಬಂದಾಗ ಎಲ್ಲರೂ ನಾವು ಏನೋ ಜೊತೆ ಸೇರಿಕೊಂಡು ಎಲ್ಲ ಜೆಲ್ ಆಗಬೇಕು. ಆ ಥರ ಆಗಬೇಕು ಅಂತಂದರೆ, ನಾನು ಟೀಮ್ ಜೊತೆ ಬರೀಬೇಕು ಅಂತಂದರೆ ಫಸ್ಟು ನಂದು ಇರುವಂಥ ಇದನ್ನು ಸೀನ್ಗಳನ್ನು ಹಾಕೊಳ್ಳಲ್ಲ, ಬೇರೆ ಟೀಮ್ ಅವ್ರದ್ದು ಹಾಕ್ಕೊಂಡು ಮಾಡ್ತೀನಿ. ಆಮೇಲೆ ನಾನು ಸ್ಲೋ ಆಗಿ ಒಂದ್ಸಲ ಅದು ಒನ್ಸ್ ವಿ ಸ್ಟಾರ್ಟ್ ಮೊಮೆಂಟಮ್ ಅಂತ ಅಂದಾಗ ಆಮೇಲೆ ನಾನು ಸ್ಲೋ ಆಗಿ ತಗೋತೀನಿ. ಇದಕ್ಕೆ ನಾನು ಆಲ್ರೆಡಿ ಡೈರೆಕ್ಷನ್ ಮಾಡಿರೋದ್ರಿಂದ ಶಾರ್ಟ್ ಫಿಲ್ಮ್ಗಳನ್ನೆಲ್ಲ ಇದು ಕಷ್ಟ ಆಗಲ್ಲ ಅಂತ ಹೇಳಿದ್ರು. ಬಟ್ ಆ್ಯಸ್ ಯು ಸೆಡ್, ನನಗೂ ಸ್ವಲ್ಪ ರಿಸ್ಕ್ ಇರ್ಬೋದೇನೋ ಅನ್ನಿಸ್ತು. ಬಟ್ ಒಂದು ಮೈಸೂರು ಸ್ಕೆಡ್ಯೂಲ್ ಆದ ತಕ್ಷಣ ಗೊತ್ತಾಯ್ತು, ಸೊ ಯು ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಇಟ್ ಅಂತ. ಸೊ ಫ್ರಮ್ ದೇರ್ ಆನ್ವರ್ಡ್ಸ್ ನೋ ಡೌಟ್ ಎವ್ರಿಥಿಂಗ್ ವೆಂಟ್ ಫೈನ್. ಓಕೆ, ಆಸಮ್. ಶ್ಯಾಮ್ ಅವರೇ, ನೀವು ತುಂಬಾ ಸಿನಿಮಾದಲ್ಲಿ ನಟನೆ ಮಾಡಿದೀರಾ, ಪ್ರೊಡಕ್ಷನ್ ಜೊತೆಗೂ ಕೆಲಸ ಮಾಡಿದೀರಾ. ಸೊ ನೀವು ಇಫ್ ಯು ವಾಂಟ್ ಟು ಸ್ಪೀಕ್ ಅಬೌಟ್ ದಿಸ್ ಸಿನಿಮಾ ನಾಟ್ ಆಸ್ ಅ ಆಕ್ಟರ್ ಬಟ್ ಆಸ್ ಅ ವೀವರ್ ಆರ್ ಅನ್ ಆಡಿಯನ್ಸ್, ನಿಮ್ಗೆ ಹೇಗೆ ಅನ್ಸ್ತು ಡೈರೆಕ್ಟರ್ ವೇರಿಂಗ್ ಮಲ್ಟಿಪಲ್ ಹ್ಯಾಟ್ಸ್? ಅದೆಲ್ಲದಕ್ಕಿಂತ ಮುಂಚೆ ನನಗೆ ಇಡೀ ಸಿನಿಮಾ ಪ್ರೊಡಕ್ಷನ್ ಹೌಸಲ್ಲಿ ತುಂಬ ಇಷ್ಟ ಆಗಿದ್ದು ಪ್ರೊಡ್ಯೂಸರ್ ಶ್ರೀನಿವಾಸ್ ಅವರ ಆ ನಂಬಿಕೆ, ಅವರು ಆ ಸಿನಿಮಾ ಮೇಲೆ ಇಟ್ಟಂಥ ಗೌರವ ಕಾಣ್ತದೆ. ಆ್ಯಂಡ್ ಹೌದು, ಪ್ರಯತ್ನ ಯಾವತ್ತೂ ಪ್ರಯತ್ನಕ್ಕೆ ಸಾವಿಲ್ಲ. ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕರು, ನಟರು. ಅವನು ನನ್ನ ಸ್ನೇಹಿತ ಆಗಿರೋದ್ರಿಂದನೂ ಚಂದ ಮಾಡಿದ್ದಾರೆ, ಚಂದ ಮಾಡ್ಕೊಂಡು ಸಿನಿಮಾ ಆಗಿದ್ದಾರೆ. ಒಂದು ಒಳ್ಳೆಯ ಸದಾಭಿರುಚಿಯ ಸಿನಿಮಾ ಮಾಡೋದು ತುಂಬ ಕಷ್ಟ. ಅದರಲ್ಲೂ ಏನೂ ವಲ್ಗಾರಿಟಿ ಇಲ್ಲದೆ ಸಿನಿಮಾ ಮಾಡೋದು ಇನ್ನೂ ಕಷ್ಟ. ಅದನ್ನು ಮಾಡಿ ಅವ್ನು ಪ್ರೂವ್ ಮಾಡ್ಕೊಂಡಿದ್ದಾನೆ. ನೀವೆಲ್ಲರೂ 5ನೇ ತಾರೀಕು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಈ ಉತ್ತರ ಸಿನಿಮಾದವ್ರು ಬಿಟ್ಟು ಬೇರೆಯವ್ರು ಕೊಡಬೇಕು, ಅದು ಆಡಿಯನ್ಸ್ ಕೊಡಬೇಕು. ಆಡಿಯನ್ಸೇ ಬಂದು ಅದ್ರ ಬಗ್ಗೆ ಮಾತಾಡಬೇಕು. ಕರೆಕ್ಟ್. ಸಿನ್ಸ್ ಯು ಆರ್ ಅನ್ ಆಕ್ಟರ್, ನಂಗೆ ಈಗ ಒಂದು ಕ್ವಶನ್ ಬಂತು. ವೆನ್ ಯು ಸಿ ದಿಸ್ ಸಿನಿಮಾ, ಡು ಯು ಥಿಂಕ್ ದ ಡೈರೆಕ್ಟರ್ ಹ್ಯಾಸ್ ಗಿವನ್ ಮಚ್ ಆಫ್ ಅ ಸ್ಕಿಲ್ ಸೆಟ್ ಇನ್ ಆಕ್ಟಿಂಗ್ ಆರ್ ಡೈರೆಕ್ಷನ್? ಯಾವುದು ಹಿ ಹ್ಯಾಸ್ ಎಕ್ಸೆಲ್ಡ್? ಇಲ್ಲ, ಎರಡೂ ಆತ ಮಾಡಿರೋದ್ರಿಂದ ಐ ಆಮ್ ನಾಟ್ ಇನ್ ದಟ್ ಸ್ಟೇಜ್ ಟು ಜಡ್ಜ್ ಹಿಮ್ ರೈಟ್ ನೌ, ಬಿಕಾಸ್ ಈ ಬೀಯಿಂಗ್ ಎ ಫೆಲೋ ಆಕ್ಟರ್ ಹಿ ಡನ್ ಗುಡ್ ಜಾಬ್. ಹಾಗೆ ನಿರ್ದೇಶಕ as a fellow director you have got an opportunity, so he has definitely done it. I think this question should be asked to you, right? So you tell me sir, ನಿಮ್ಗೆ as a director ಅವರು ಇಲ್ಲಿ ಇವತ್ತು ನ್ಯಾಯ ಒದಗಿಸಿದ್ದಾರೆ ಅಂತ ಅನ್ಸ್ತಾ, ಅಥವಾ ಆಸ್ ಅ ಆಕ್ಟರ್ ನ್ಯಾಯ ಒದಗಿಸಿದ್ದಾರೆ? ಎರಡನ್ನೂ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಟು ಆನ್ಸರ್ ಯುವರ್ ಕ್ವಶನ್, ನನಗೆ ಆಸ್ ಎ ಡೈರೆಕ್ಟರ್ ತುಂಬಾ ನ್ಯಾಯ ಒದಗಿಸಿದ್ದಾರೆ. ಯಾಕೆಂದ್ರೆ ಆಸ್ ಎ ಪ್ರೊಡ್ಯೂಸರ್ ನಾನು ಡೈರೆಕ್ಷನ್ ಹೇಗೆ ಮಾಡ್ತಾರೆ, ಚೆನ್ನಾಗಿ ಮಾಡ್ಬೇಕು ಅನ್ನೋದಿರುತ್ತೆ. ಆಕ್ಟಿಂಗ್ ಅಲ್ಲಿ ವಿ ನೋ, ಬಿಕಾಸ್ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ವಿಲ್ ಬಿ ದೇರ್, ಇವನ್ ಒಂದು ಇದಾದ್ರೆ ಇನ್ನೊಂದ್ರಲ್ಲಿ ಪಿಕ್ ಆಗುತ್ತೆ. ಬಟ್ ಆಸ್ ಎ ಡೈರೆಕ್ಷನ್ ಇಟ್ ಹ್ಯಾಸ್ ಟು ಬಿ ಪರ್ಫೆಕ್ಟ್. ಸೊ ಹಾಗಾಗಿ ನನ್ ಕೇಳಿದ್ರೆ ಹಿ ಹ್ಯಾಸ್ ಎಕ್ಸೆಲ್ಡ್ ಆಸ್ ಎ ಡೈರೆಕ್ಟರ್. ಓಕೆ, ಅಮೇಸಿಂಗ್. ಅಂಡ್ ಫೈನಲಿ ಶ್ಯಾಮ್ ಅವರೇ, ಈಗ ಹಿಂದೆ ಬರ್ತದಂತ ಸಿನಿಮಾಗಳು ರಾಜ್ಕುಮಾರ್ ಅವ್ರದ್ದು, ಅದರಲ್ಲಿ ಇದ್ದಂತ ಕಂಟೆಂಟ್ಗಳು ಬಹಳ ಡಿಫ್ರೆಂಟ್. ಇವತ್ತೇನಾಗಿದೆ, ರೊಮ್ಯಾನ್ಸು, ಮಸಾಲ ಅದಿಲ್ಲದೆ ಸಿನಿಮಾನೇ ಇಲ್ಲ ಅನ್ನುವಂತ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದೀವಿ. ಅಂತ ಸಮಯದಲ್ಲಿ ಈ ತರದ ಒಂದು ಸಿನಿಮಾಗೆ ವೈ ಶುಡ್ ಆಡಿಯನ್ಸ್ ಕಮ್ ಅಂಡ್ ವಾಚ್ ಆನ್ September 5th? ಯಾಕಂದ್ರೆ ದೇರ್ ಆರ್ ಮಲ್ಟಿಪಲ್ ಸಿನಿಮಾಸ್, 5-6 ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗ್ತದೆ. ನೀವು ಆಸ್ ಅ ಕ್ಯಾಸ್ಟ್
ನೀವು ಹೇಳಿ ಜನಕ್ಕೆ ಯಾಕೆ ಈ ಸಿನಿಮಾನ್ ಬಂದು ನೋಡ್ಬೇಕು. ಇಲ್ಲ, ನಾ ರೊಮ್ಯಾನ್ಸ್ ಫಿಲ್ಮ್ ಅಂತ ನೋಡಿದ್ದು ಅಣ್ಣವ್ರ ಸಿನಿಮಾನೇ ರೊಮ್ಯಾನ್ಸ್ ಇದ್ದಿದ್ದು. ಅದ್ರೊಳಗೆ ಏನೇನು ಅಣ್ಣವರ ಸಿನಿಮಾಗಳಲ್ಲಿ ಏನೇನು ಗುಣಲಕ್ಷಣಗಳಿತ್ತು ಅದನ್ನೇ ಕ್ಯಾರಿ ಮಾಡಿ ಈ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಅಭಾಸವಾಗದೇ ಇರುವಂಥ ಸಂಭಾಷಣೆ ಆಗಲಿ, ಮತ್ತೊಂದು ಅಯ್ಯೋ ಅನ್ಸೋ ಮುಜುಗರ ಆಗುವಂಥ ಯಾವುದೇ ಕ್ರಿಯೆ ನಮ್ಮ ಸಿನಿಮಾದಲ್ಲಿಲ್ಲ. ನಿಮಗೆಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ. ನಿಜವಾಗ್ಲೂ ಒಂದು ಫ್ಯಾಮಿಲಿ ಕೂತ್ ನೋಡಿ ಒಂದು ಒಳ್ಳೆ ಸಿನಿಮಾನ ನೋಡಿದಷ್ಟು ಖುಷಿ ಈ ಸಿನಿಮಾಲಾಗುತ್ತೆ. 5ನೇ ತಾರೀಕು ಎಲ್ಲರೂ ಬನ್ನಿ, ದಯವಿಟ್ಟು ನಮ್ಮ ಸಿನಿಮಾನ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇದು ಪಕ್ಕಾ ಫ್ಯಾಮಿಲಿ ಫಿಲ್ಮ್. ಥ್ಯಾಂಕ್ ಯು ಸರ್. ಪ್ರೊಡ್ಯೂಸರ್ ನಿಮ್ ಬಾಯಿಂದ ಏನಕ್ಕೆ ಸಿನಿಮಾ ಬಂದು ಶ್ಯಾಮ್ ಹೇಳಿದಾಗೆ ಈಗ ಎಲ್ಲೇ ಇದು ಕೂಡ ಮಚ್ಚು, ಕತ್ತಿ, ರಕ್ತ, ವಲ್ಗಾರಿಟಿ ಈ ತರ ಇರುತ್ತೆ. ನಾವು ಅದನ್ನೆಲ್ಲ ಬಿಟ್ಟು ಕೂಡ ಒಂದು ಸಿನಿಮಾವನ್ನು ಮಾಡ್ಬೋದು, ಒಳ್ಳೆ ಸಿನಿಮಾ ಮಾಡ್ಬೋದು. ಎಲ್ಲರೂ 8 ವರ್ಷದಿಂದ 80-90 ವರ್ಷದವರೆಗೆ ಎಲ್ಲರೂ ಕೂಡ ಮಕ್ಕಳು, ಪೇರೆಂಟ್ಸು, ಅವ್ರ ಪೇರೆಂಟ್ಸ್ ಎಲ್ಲರೂ ಜೊತೆ ಕೂಡಿ ನೋಡುವಂಥ ಸಿನಿಮಾ ಇದಾಗಿರೋದ್ರಿಂದ, ಜೊತೆಗೆ ಒಂದು ಏನು ವಿಷಯನೂ ಕೂಡ, ಒಂದು ಮೆಸೇಜನ್ನು ಕೂಡ ಕೊಡ್ತಾ ಇದ್ದೀವಿ. ಹಾಡುಗಳನ್ನು ಕೂಡ ನಾವು ಸೆಲೆಕ್ಟ್ ಮಾಡಿ ಬೇರೆ ಬೇರೆ ರೀತಿ ಹಾಡುಗಳು ಜೊತೆಗೆ ಇಂಪಾಗಿರಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕನ್ಸಿಡರ್ ಮಾಡಿದ್ವಿ. ಸೊ ಆಸ್ ಎ ಹೋಲ್ ಇಟ್ಸ್ ಎ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಅಂಡ್ ಫ್ಯಾಮಿಲಿ ಮೂವಿ. ಹಾಗಾಗಿ ಬಂದು ಎಲ್ಲರೂ September 5th ನೋಡ್ಬೇಕು. ಇನ್ ಒನ್ ಲೈನ್ ಐ ಕ್ಯಾನ್ ಸೇ ಇಟ್ ಇಸ್ ಅ ಕಂಟೆಂಟ್ ಡ್ರಿವನ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಸ್ನೇಹಿತರೆ, ಇದಾಗಿತ್ತು ನನ್ನ ಎಕ್ಸ್ಕ್ಲೂಸಿವ್ ಕಾನ್ವರ್ಸೇಷನ್ ವಿತ್ ದ ಆಕ್ಟರ್ ಆಫ್ ನಮೋ ವೆಂಕಟೇಶ, ಶ್ಯಾಮ್ ಅವರು, ಜೊತೆಗೆ ನಮ್ಮ ಪ್ರೊಡ್ಯೂಸರ್. ಸರ್, ಹೇಗನ್ಸ್ತು? ದಿಸ್ ಇಸ್ ಒನ್ ಸೆಗ್ಮೆಂಟ್ ಐ ಆಲ್ವೇಸ್ ಡೂ ಎಟ್ ದ ಎಂಡ್ ಆಫ್ ಮೈ ಇಂಟರ್ವ್ಯೂ. ಹೌ ವಾಸ್ ಅವರ್ ಕಾನ್ವರ್ಸೇಷನ್ ಸರ್? ಹೇಗನ್ಸ್ತು? It was really good. ಯಾಕೆಂದ್ರೆ ನಾನು ಆಸ್ ಎ ಫಸ್ಟ್ ಟೈಮ್ ಪ್ರೊಡ್ಯೂಸರ್, ಸೊ ದಿಸ್ ಆರ್ ಆಲ್ ನ್ಯೂ ಟು ಮೀ, ಬಟ್ ಸ್ಟಿಲ್ ಐ ಆಮ್ ವೆರಿ ಹ್ಯಾಪಿ. ಯಾಕೆಂದ್ರೆ ನಮ್ಗೆ ಈ ತರ ಸಪೋರ್ಟ್ಗಳು ಬೇಕು. ದಿಸ್ ಇಸ್ ಹೌ ವಿ ವಾಂಟ್. ಅದರ್ವೈಸ್ ಇಲ್ಲ ಅಂತಂದ್ರೆ ಏನಾಗ್ತಾ ಇದೆಯೋ ಹೇಗೆ ಗೊತ್ತಿಲ್ಲ ಅಂತ. ಬಟ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಸರ್, ಸಂದರ್ಶನ ಹೇಗನ್ಸ್ತು? ಇಲ್ಲ, ಚೆನ್ನಾಗಿತ್ತು. ಇಲ್ಲ, ಬಿಕಾಸ್ ವಾಟ್ ಯು ಹ್ಯಾವ್ ಟು ಆಸ್ಕ್, ಯು ಆಸ್ಕ್ ದಟ್. ಯಾಕಂದ್ರೆ ಎಲ್ಲಾ ತರ ಕೇಳಿದ್ರಿ, ಡೈರೆಕ್ಷನ್ಸ್ ಇದೆಯಾ, ಆಕ್ಟರ್ ಇರ್ಬೋದು, ಏನಕ್ಕೆ ನೋಡ್ಬೇಕು, ಪ್ರತಿಯೊಂದನ್ನು ಕೇಳಿದ್ರಿ. ಎಸ್, ವಿ ವೇರ್ ಏಬಲ್ ಟು ಆನ್ಸರ್ ದಟ್. ಹೋಪ್ಫುಲಿ ಐ ಥಿಂಕ್ we are able to give the correct answer, a good answer. Definitely sir. Shyam avare, we have traveled a long way. So ನಿಮಗೆ ಹೇಗೆ ಅನ್ಸ್ತು ಕಾನ್ವರ್ಸೇಷನ್? ಯಾ, ಗುಡ್. ನೀವು ಸ್ಪೀಕ್ ವಿತ್ ಸುಶಾಂತ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೇನ್ ಮಾಡ್ಬೇಕು, ಶೇರ್ ಮಾಡಿ. ದಯವಿಟ್ಟು ಎಲ್ಲರೂ ಕೂಡ ಸ್ಪೀಕ್ ವಿತ್ ಸುಶಾಂತ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಸರ್, ಹೇಗೆ ಅನ್ಸ್ತು? ದಿಸ್ ಇಸ್ ಒನ್ ಸೆಗ್ಮೆಂಟ್ ಐ ಆಲ್ವೇಸ್ ಡೂ ಎಟ್ ದ ಎಂಡ್ ಆಫ್ ಮೈ ಇಂಟರ್ವ್ಯೂ. ಹೌ ವಾಸ್ ಅವರ್ ಕಾನ್ವರ್ಸೇಷನ್ ಸರ್? ಹೇಗೆ ಅನ್ಸ್ತು? It was really good. ಯಾಕೆಂದ್ರೆ ನಾನು ಆಸ್ ಎ ಫಸ್ಟ್ ಟೈಮ್ ಪ್ರೊಡ್ಯೂಸರ್, ಸೊ ದಿಸ್ ಆರ್ ಆಲ್ ನ್ಯೂ ಟು ಮೀ, ಬಟ್ ಸ್ಟಿಲ್ ಐ ಆಮ್ ವೆರಿ ಹ್ಯಾಪಿ. ಯಾಕೆಂದ್ರೆ ನಮ್ಗೆ ಈ ತರ ಸಪೋರ್ಟ್ಗಳು ಬೇಕು. ದಿಸ್ ಇಸ್ ಹೌ ವಿ ವಾಂಟ್. ಅದರ್ವೈಸ್ ಇಲ್ಲ ಅಂತಂದ್ರೆ ಏನಾಗ್ತಾ ಇದೆಯೋ ಹೇಗೆ ಗೊತ್ತಿಲ್ಲ ಅಂತ. ಬಟ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್.